ಸರ್ ಸ್ಟಾರ್ಟ್ ಮಾಡೋಣವಾ? ಎಸ್ ಮೇಡಮ್. ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಕಳೆದ ವಾರ ಎಲ್ಲ ಆಂಗ್ಲ ಭಾಷಾ ಉಪನ್ಯಾಸಕರಿಗೆ ಒಂದು ಓರಿಯೆಂಟೇಷನ್ ಕಾರ್ಯಕ್ರಮ ನಡೀತು. ಈಗ ವಿದ್ಯಾರ್ಥಿಗಳಿಗೂ ಸಹ ಓರಿಯೆಂಟೇಷನ್ ಕಾರ್ಯಕ್ರಮ ನಡೀತಾ ಇದೆ. ಸೊ ಅದನ್ನ ನನ್ನ ಟೀಚರ್ ಆಗಿರುವಂತಹ ಶ್ರೀಯುತ ಸದಾನಂದ್ ಸರ್ ಅವರು ಇವತ್ತು ನಡೆಸ್ಕೊಡ್ತಾ ಇದ್ದಾರೆ. ನಾವು ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಪರಿಚಯ ಮಾಡ್ತೀನಿ. ಇವರು ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಣಸೂರು ಇಲ್ಲಿ ಇಂಗ್ಲಿಷ್ ಭಾಷಾ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಮತ್ತೆ ಅವರು 1998ರಲ್ಲಿ MA ಇನ್ ಸೋಷಿಯಾಲಜಿಯನ್ನ ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿರ್ತಾರೆ. ಪ್ರಥಮ ರ್ಯಾಂಕು ಮತ್ತು 4 ಚಿನ್ನದ ಪದಕಗಳನ್ನ ಪಡೆದು ನಂತರ 2004ರಲ್ಲಿ MA ಇನ್ ಇಂಗ್ಲಿಷ್ ಅನ್ನ ಮತ್ತೆ 2015ರಲ್ಲಿ B.Ed ಪದವಿಯನ್ನ ಮುಗಿಸಿರ್ತಾರೆ. ಇವರಿಗೆ 2022ರಲ್ಲಿ ಕರ್ನಾಟಕ ಸರ್ಕಾರ ಕೊಡುವಂತಹ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ದೊರೆತಿರುತ್ತೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅವ್ರು ಮಾಡಿರುವಂತಹ ಅನುವಾದದ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿರೋ ಪುಸ್ತಕಕ್ಕೆ ಅವರಿಗೆ ಬಹುಮಾನ ಬಂದಿರುತ್ತೆ. ಮತ್ತೆ ಅವರು ಕುವೆಂಪು ಹಿರಿಯ ಫೆಲೋಶಿಪ್ ಕೂಡ ಭಾಜನರಾಗಿರ್ತಾರೆ. ಅಷ್ಟೇ ಅಲ್ಲದೆ ಅವರು ಕನ್ನಡದಿಂದ ಇಂಗ್ಲಿಷ್ಗೆ ಮತ್ತು ಇಂಗ್ಲಿಷಿಂದ ಕನ್ನಡಕ್ಕೆ ಹಲವಾರು ಪುಸ್ತಕಗಳನ್ನ ಅವರು ಭಾಷಾಂತರ ಮಾಡಿರ್ತಾರೆ. ಮತ್ತೆ ಈಗ ಎಲ್ಲರಿಗೂ ಕೂಡ ಇಂಗ್ಲಿಷು ನಮ್ಗೆ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಇಂಗ್ಲಿಷ್ ಇಸ್ ನಾಟ್ ಡಿಫಿಕಲ್ಟ್, ಇಟ್ ಇಸ್ ಡಿಫರೆಂಟ್ ಅಂತ ಹೇಳಿ. ಹಾಗೆ ಎಲ್ಲ ವಿದ್ಯಾರ್ಥಿಗಳನ್ನ, ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳನ್ನ ರೇಡಿಯೋ ತರಗತಿಗಳ ಮುಖಾಂತರ ಹಾಗೂ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ತಲುಪಲಿಕ್ಕೆ ಸರ್ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೆ ನಮ್ಗೆಲ್ಲರೂ ಕೂಡ ತುಂಬಾ ಉಪಯೋಗ ಆಗಿದೆ. ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಏನ್ ಹೇಳೋದು ಅಂದ್ರೆ, ಒಬ್ಬ ಶಿಕ್ಷಕ ಹೇಗೆ ಒಬ್ಬ ವಿದ್ಯಾರ್ಥಿಯನ್ನ ಅವರ ಗುರಿ ಮುಟ್ಟೋರಲ್ಲಿ ಸಹಕಾರಿ ಆಗ್ತಾನಕ್ಕೆ ನಾನೇ ಎಕ್ಸಾಂಪಲ್ ಆಗಿ ನಿಂತಿದ್ದೀನಿ. ನಾನು ಡಿಗ್ರಿ ಓದ್ಬೇಕಾದ್ರೆ ಸರ್ ಸ್ಟೂಡೆಂಟ್ ಆಗಿದ್ದು, ಇವತ್ತಿಗೂ ಕೂಡ ಆ ವಿದ್ಯಾರ್ಥಿಯ ಸಂಬಂಧ ಸರ್ ಜೊತೆ ಹಾಗೆ ಉಳಿದಿದೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಏನ್ ಹೇಳೋದು ಅಂದ್ರೆ, ಇಂಗ್ಲಿಷ್ ಅನ್ನೋದನ್ನ ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್ ನೆಗ್ಲೆಕ್ಟ್ ಮಾಡ್ತೀರಾ, ಹಾಗೆ ಮಾಡಬೇಡಿ. ನಮ್ಗೆ ಅದೊಂದು ಒಳ್ಳೆ ಭವಿಷ್ಯಕ್ಕೆ ಖಂಡಿತ ಬುನಾದಿ ಆಗ್ತದೆ ಅಂತ ಹೇಳ್ತಾ, ನಾನು ನಮ್ಮ ಎಲ್ಲ ಕ್ರೈಸ್ ಅಧಿಕಾರಿಗಳ ಪರವಾಗಿ ಸದಾನಂದ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಸೆಷನ್ ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಭಾವನಾ. ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದ್ರೆ ನಿಮ್ಮ ಹ್ಯಾಂಡ್ಸ್ ರೈಸ್ ಮಾಡ್ಬೋದಾ? ಅಟ್ಲೀಸ್ಟ್ ತುಂಬಾ ಜನ ಇದ್ದೀರಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಯಾರು ರಿಯಾಕ್ಟ್ ಮಾಡ್ಲಿಲ್ಲ, ರೆಸ್ಪಾಂಡ್ ಮಾಡ್ಲಿಲ್ಲ? ಸರ್ ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಆಡಿಯೋ ಮ್ಯೂಟಲ್ ಇಡಿ. ಸ್ಟೂಡೆಂಟ್ಸ್, ಜಸ್ಟ್ I think you can raise your hands. Right. Okay. Right. So ಸ್ವಲ್ಪ ಮಟ್ಟಿಗೆ ನೀವೆಲ್ಲರೂ ಸೆಟ್ಲ್ ಆಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಿಮ್ಮ ಹತ್ರ ಎಲ್ಲರ ಹತ್ರನು ಟೆಕ್ಸ್ಟ್ ಬುಕ್ ರೆಡಿ ಇದೆ ಅಂತ ಅನ್ಕೊಳ್ತೇನೆ. ಹಾಗೆ ಸಾಧ್ಯ ಆದ್ರೆ ವರ್ಕ್ ಬುಕ್ ಅನ್ನು ಕೂಡ ಜೊತೆಲಿ ಇಟ್ಕೊಂಡಿದ್ದೀರಿ, ಐ ಬಿಲೀವ್ ಸೋ. ಮತ್ತೆ ಭಾವನಾ ಅವರಿಗೆ ನಾನು ಮತ್ತೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಫಾರ್ ದಟ್ ಕೈಂಡ್ ಇಂಟ್ರೊಡಕ್ಷನ್. ನನ್ನನ್ನ ಪರಿಚಯ ಮಾಡಿಕೊಡ್ತಾ ಅವರು ಒಂದು ಮಾತನ್ನ ಹೇಳಿದ್ರು. ನಾನೊಬ್ಬ ಟೀಚರ್ ಆಗಿ, ಅವರು ನನಗೆ ಸ್ಟೂಡೆಂಟ್ ಆಗಿ ನಾವು ಸಂಪರ್ಕಕ್ಕೆ ಬಂದದ್ದು ಅಂತ ಹೇಳಿ ಮೇಡಮ್ ಹೇಳ್ತಾ ಇದ್ರು. ಒಂದು, ಇಂಗ್ಲಿಷ್ ನಮ್ಗೆಲ್ರಿಗೂ ಬೇಕಾಗತ್ತೆ. ನಾನು ಕಳೆದ 25 ವರ್ಷದಿಂದ ಇಂಗ್ಲಿಷ್ ಅನ್ನ ಟೀಚ್ ಮಾಡ್ತಾ ಬರ್ತಾ ಇದ್ದೀನಿ. ಇಂಗ್ಲಿಷ್ ಅನ್ನೋದು ಬೇರೆ ಎಲ್ಲಾ ಸಬ್ಜೆಕ್ಟ್ ಗಳಿಗಿಂತ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇಲ್ಲ. ಸೈನ್ಸ್ ಸ್ಟೂಡೆಂಟ್ಸ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇವೆಲ್ಲದಕ್ಕಿಂತನೂ ಇಂಗ್ಲಿಷ್ ದೊಡ್ಡದು ಅಂತ ನಾನು ಹೇಳ್ತಾ ಇಲ್ಲ. ಯಾವ ಸಬ್ಜೆಕ್ಟ್ ಕೂಡ ದೊಡ್ಡದಲ್ಲ, ಯಾವ ಸಬ್ಜೆಕ್ಟ್ ಕೂಡ ಸಣ್ಣದಲ್ಲ. ಬಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ನೀವೇನು ಫಿಸಿಕ್ಸ್ ಓದ್ತೀರಿ, ಕೆಮಿಸ್ಟ್ರಿ ಓದ್ತೀರಿ,
ದೆನ್ ಬಯಾಲಜಿ, ಮ್ಯಾಥಮೆಟಿಕ್ಸ್ ಓದ್ತೀರಿ. ನೀವು ಒಂದ್ ಸ್ವಲ್ಪ ಗಮನಿಸ್ಕೊಳ್ಳಿ, ಇದೆಲ್ಲವೂ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲೇ ನಿಮಗೆ ಸಿಗ್ತಾ ಇದೆ. ನೀವದನ್ನ ಗಣಿತ, ಜೀವಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಅಂತ ಓದ್ತಾ ಇಲ್ಲ. ನೀವದನ್ನ ಓದ್ತಾ ಇರೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಹೀಗೆ ಓದ್ತಾ ಇದ್ದೀರಿ. ಸೊ ಆಸ್ ಎ ಟೀಚರ್ ನನಗೆ ನೀವು ಏನನ್ನ ಅರ್ಥ ಮಾಡ್ಕೊಳ್ಳೋದು ಬೇಕು, ವಾಟ್ ಈಸ್ ದ ಮೆಸೇಜ್ ದಟ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಅಂಡ್ ರಿಮೆಂಬರ್ ಈಸ್ English as a language is important to us because we study other subjects through the same language. ಇಂಗ್ಲಿಷ್ ಮೂಲಕನೇ ನೀವು ಉಳಿದ ಎಲ್ಲ ಸಬ್ಜೆಕ್ಟ್ಗಳನ್ನ ಕಲಿಯೋದ್ರಿಂದ ಆ ಎಲ್ಲ ಸಬ್ಜೆಕ್ಟ್ಗಳಿಗೆ ಮೀಡಿಯಂ, ಮಾಧ್ಯಮ ಇಂಗ್ಲಿಷ್ ಆಗಿರೋದ್ರಿಂದ ಇಂಗ್ಲಿಷ್ ಅನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆದ್ರೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ನ ರೂಲ್ಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ, ದಟ್ಸ್ ರಿಯಲಿ ವಂಡರ್ಫುಲ್. ಸೊ ಪ್ರೊಫಿಷಿಯನ್ಸಿ ಇನ್ ಇಂಗ್ಲಿಷ್ ಎನೇಬಲ್ಸ್ ಯು ಟು ಹ್ಯಾವ್ ಪ್ರೊಫಿಷಿಯನ್ಸಿ ಇನ್ ಅದರ್ ಸಬ್ಜೆಕ್ಟ್ಸ್. ಉಳಿದ ಸಬ್ಜೆಕ್ಟ್ಗಳಲ್ಲೂ ಕೂಡ ನೀವೇನು ಸ್ಟಡಿ ಮಾಡ್ತಾ ಇರುವಂತ ಸಬ್ಜೆಕ್ಟ್ಸ್ ಏನಿದೆ, ಇಂಗ್ಲಿಷ್, ಥ್ರೂ ಇಂಗ್ಲಿಷ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ವಾಟ್ ಎವರ್, if you know the language well, then your comprehension becomes very qualitatively better. ನಾವೇನ್ ಕಲಿಬೇಕು ಅಂತಿದೀವಿ ಅದನ್ನ ನಾವು ಇಂಗ್ಲಿಷ್ ಮೂಲಕ ಕಲಿಬೇಕಾದ ಅನಿವಾರ್ಯತೆ ಇರೋದ್ರಿಂದ ಇಂಗ್ಲಿಷ್ ಚೆನ್ನಾಗಿ ನಮಗೆ ಗೊತ್ತಾದ್ರೆ ಆ ಉಳಿದ ಭಾಷೆಗಳನ್ನ ನಾವು ಚೆನ್ನಾಗಿ ಕಲ್ತ್ಕೊಳ್ತೀವಿ. ಮತ್ತೆ ಭಾವನಾ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಸೈನ್ಸ್ ಸ್ಟೂಡೆಂಟ್ಸ್ ಯೂಶುವಲಿ ಇಂಗ್ಲಿಷ್ ಅನ್ನ ಸ್ವಲ್ಪ ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅನ್ನೋ ಒಂದು ಭಾವನೆಯನ್ನ ಅವ್ರು ಹೇಳ್ತಾ ಇದ್ರು. ಭಾವನಾ ಅವರು ಹೇಳಿದ ಈ ಭಾವನೆ ಒಬ್ಬ ಟೀಚರ್ ಆಗಿ ನನ್ನಲ್ಲೂ ಇದೆ. ನಾನು ಪಾಠ ಮಾಡ್ತಾ ಇರುವಂತ ಕಾಲೇಜ್ನಲ್ಲಿ ಸುಮಾರು 250 ಜನ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರೆ, 1000 ಜನ ಕಾಮರ್ಸ್ ಮತ್ತೆ ಆರ್ಟ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಸೈನ್ಸ್ ಸ್ಟೂಡೆಂಟ್ಸ್ ನಲ್ಲಿ ಒಂದು ಚಾಲೆಂಜ್ ಏನಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಟೈಮ್ ನಿಮ್ಮ PCMB ಸಬ್ಜೆಕ್ಟ್ಗಳ ಕಡೆಗೆ ಗಮನ ಕೊಡ್ತಾ ಇದ್ದೀರಿ. ಆರ್ಟ್ಸ್ ಸ್ಟೂಡೆಂಟ್ಸ್ ಇಂಗ್ಲಿಷ್ ನ ಬಗ್ಗೆ ಭಯ ಇಟ್ಕೊಳ್ತಾರೆ. ಕಾಮರ್ಸ್ ಸ್ಟೂಡೆಂಟ್ಸ್ ಇಂಗ್ಲಿಷ್ ನ ಬಗ್ಗೆ ಸ್ವಲ್ಪ ಕಂಫರ್ಟ್ ಇರ್ತಾರೆ. ಆದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಕನ್ನಡ ಲ್ಯಾಂಗ್ವೇಜ್ ಅನ್ನ ಒಂದು ಬಿಟ್ಟು ಉಳಿದ ಎಲ್ಲ 5 ಸಬ್ಜೆಕ್ಟ್ಸ್ ಅನ್ನ, ಇಂಗ್ಲಿಷ್ ಅಂಡ್ ದ 4 ಕೋರ್ ಸಬ್ಜೆಕ್ಟ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಬಯಾಲಜಿ, ನೀವು ಪ್ರತಿನಿತ್ಯ ಇಂಗ್ಲಿಷ್ ಅನ್ನ ಬಳಸ್ತೀರಿ. ಸೊ ಇಂಗ್ಲಿಷ್ ಅನ್ನ ನೀವು ಬಳಸಬೇಕಾದಾಗ ನಮಗೆ ಅರ್ಥ ಆಗ್ಬೇಕಾಗಿರೋದು ಏನಂತ ಹೇಳಿದ್ರೆ, ಇಂಗ್ಲಿಷ್ ಇಸ್ ದ ವೆಹಿಕಲ್ ಥ್ರೂ ವಿಚ್ ಅದರ್ ಸಬ್ಜೆಕ್ಟ್ಸ್ ಕಾಂಟೆಂಟ್ ಆಫ್ ದಿ ಅದರ್ ಸಬ್ಜೆಕ್ಟ್ ಎಂಟರ್ಸ್ ಇನ್ ಟು ಅವರ್ ಬ್ರೈನ್. ಈ ಒಂದು ಐಡಿಯಾನ ನೀವು ತಲೆಯಲ್ಲಿಟ್ಕೊಳ್ಳಿ. ನೀವೇನು PCMB ಓದ್ತಾ ಇದ್ದೀರಿ, ಸೈನ್ಸ್ ಸ್ಟ್ರೀಮ್ ಅಲ್ಲಿ ಇದ್ದೀರಿ, ನಿಮಗೆ ಇಂಗ್ಲಿಷ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಂಗ್ಲಿಷ್ ನಿಮ್ಮ ಎಲ್ಲ ನಾಲೆಡ್ಜ್ ಅನ್ನ, ಈಗಿರುವಂತ ಫಿಸಿಕ್ಸ್, ಕೆಮಿಸ್ಟ್ರಿ, ಈಗ ಏನು ನೀವು ಕೋರ್ ಸಬ್ಜೆಕ್ಟ್ಸ್ ಓದ್ತಾ ಇದ್ದೀರಿ, ಅದು ನಿಮಗೆ ಇಟ್ ಕಮ್ಸ್ ಥ್ರೂ ಇಂಗ್ಲಿಷ್. ದಟ್ಸ್ ದ ಫಸ್ಟ್ ಥಿಂಗ್. ದ ಸೆಕೆಂಡ್ ಥಿಂಗ್, ನೀವು ಹೈಯರ್ ಎಜುಕೇಶನ್ ಹೋದಾಗ ಮತ್ತೆ ಇಟ್ ಕಮ್ಸ್ ಥ್ರೂ ಇಂಗ್ಲಿಷ್. ಅದು ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಅಥವಾ ಕೋರ್ ಸೈನ್ಸ್, BSc, MSc, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಈ ತರದ ಸಬ್ಜೆಕ್ಟ್ಸ್ ಇರ್ಬೋದು. ಎಲ್ಲದಕ್ಕೂ ವಾಟ್ ಯು ನೀಡ್ ಇಸ್ ಇಂಗ್ಲಿಷ್. ಈ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಆರ್ ಪ್ರೊಫಿಷಿಯಂಟ್, ಫ್ಲೂಯೆಂಟ್ ಇನ್ ಇಂಗ್ಲಿಷ್, then you can be fluent, proficient in other subjects. ನಾನೀಗ ಮಾತಾಡ್ತಾ ಇರ್ಬೇಕಾದ್ರೆ ನೀವು ನನ್ನನ್ನು ಸರಿಯಾಗಿ ಗಮನಿಸಿದ್ರೆ ಕನ್ನಡದ ಉಚ್ಚಾರಣೆಯನ್ನು ನಾನು ಸ್ಪಷ್ಟವಾಗಿ ಮಾಡ್ತಾ ಇದ್ದೇನೆ. and I am pronouncing English in a proper way. So using a language
doesn't mean only writing. It means reading, speaking, and also listening and writing. If you are good in language, particularly in English, your other subjects, the what we call comprehension ಅಂತ ಹೇಳ್ತೀವಿ. ಕಾಂಪ್ರಹೆನ್ಷನ್ ಅಂತ ಹೇಳಿದ್ರೆ ಗ್ರಹಿಕೆ. ಒಂದು ಭಾಷೆ ನಮ್ಮನ್ನ ಎರಡು ಹಂತದಲ್ಲಿ ನಮಗೆ ಬೇಕಾಗ್ತದೆ. ಒಂದು ಕಾಂಪ್ರಹೆನ್ಷನ್, ನಾವು ಗ್ರಹಿಸೋದು, ಲಿಸನ್ ಅಂಡ್ ರೀಡ್. ವೆನ್ ವಿ ಲಿಸನ್ ಅಂಡ್ ರೀಡ್, ನಾವು ಅದನ್ನ ಗ್ರಹಿಸ್ತೀವಿ, ಕಾಂಪ್ರಹೆಂಡ್ ಮಾಡ್ತೀವಿ. ವೆನ್ ವಿ ಸ್ಪೀಕ್ ಅಂಡ್ ರೈಟ್, ನಾವು ಅದನ್ನ ಕಂಪೋಸ್ ಮಾಡ್ತೀವಿ. ಕಾಂಪೋಸಿಷನ್ ಅಂತ ಹೇಳ್ತೀವಿ, ಕಂಪೋಸ್ ಮಾಡ್ತೀವಿ, ಅದನ್ನ ಬಳಸ್ತಾ ಇದ್ದೀವಿ, ಬರಿತಾ ಇದ್ದೀವಿ. ವಿ ಆರ್ ಎಕ್ಸ್ಪ್ರೆಸಿಂಗ್ ಇಟ್. ಸೊ ಯಾಕೆ ಸರ್ ಇದೆಲ್ಲ ಮಾತಾಡ್ತಾ ಇದ್ದಾರೆ, ಪಾಠ ಮಾಡಿ ಅಂತ ಹೇಳಿದ್ರೆ ಒಂದು ಭಾಷಣ ಕೊಡ್ತಾ ಇದ್ದಾರೆ ಅಂತ ನಿಮ್ಗೇನಾದ್ರೂ ಪ್ರಶ್ನೆ ಬಂದಿದ್ರೆ, ವೆರಿ ಗುಡ್. ಯು ಶುಡ್ ಆಲ್ವೇಸ್ ಹ್ಯಾವ್ ದಟ್ ಸೆನ್ಸ್ ಆಫ್ ಕ್ವೆಶ್ಚನಿಂಗ್. ನಿಮ್ಮಲ್ಲಿ ಕ್ವೆಶ್ಚನಿಂಗ್ ಇರಬೇಕು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕ್ವೆಶ್ಚನ್ ಪೇಪರ್ನಲ್ಲಿ ಕಾಂಪ್ರಹೆನ್ಷನ್ ಇದೆ, ಹಾಗೆ ಕಾಂಪೋಸಿಷನ್ ಇದೆ. ಕಾಂಪ್ರಹೆನ್ಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಕ್ವಶನ್ ನಂಬರ್ 30. ಅನ್ಸೀನ್ ಪ್ಯಾಸೇಜ್ ಅನ್ನ ನೀವು ಓದಿ, ಅದಕ್ಕೆ ಕ್ವಶನ್ಸ್ ಇರುತ್ತೆ, ಅದನ್ನ ಆನ್ಸರ್ ಮಾಡ್ತೀರಿ. ದಟ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ಕಾಂಪ್ರಹೆನ್ಷನ್. ನಿಮ್ಮೆಲ್ಲರ ಹತ್ರನು ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ ಅಂತ ಅನ್ಕೊಳ್ತೀನಿ, ಅಥವಾ ಇತ್ತೀಚೆಗೆ ಮುಗಿದ ಪ್ರಿಪರೇಟರಿ ಎಕ್ಸಾಮಿನ ಕ್ವಶನ್ ಪೇಪರ್ ಆದ್ರೂ ಇಟ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಒಂದ್ ವೇಳೆ ನೀವು ಕ್ವಶನ್ ಪೇಪರ್ ಇಲ್ದೆ, ಮಾಡೆಲ್ ಕ್ವಶನ್ ಪೇಪರ್ಸ್ ಇಲ್ದೆ, ಟೆಕ್ಸ್ಟ್ ಬುಕ್ ಇಲ್ದೆ, ವರ್ಕ್ ಬುಕ್ ಇಲ್ದೆ ಈ ಕ್ಲಾಸ್ ಅಲ್ಲಿ ನೀವು ಕೂತಿದ್ದೀರಿ ಅಂತ ಆದ್ರೆ, ಐ ಆಮ್ ರಿಯಲಿ ಸಾರಿ. ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ನಿಮ್ ಟೈಮ್ ಅನ್ನ ಬರ್ಬಾದ್ ಮಾಡ್ಕೊಳ್ತಿದ್ದೀರಿ, ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಿ. ಅಂಡ್ ಆಸ್ ಗುಡ್ ಸ್ಟೂಡೆಂಟ್ಸ್, ನಿಮ್ಮ ಹತ್ರ ಈಗ ಟೆಕ್ಸ್ಟ್ ಬುಕ್, ವರ್ಕ್ ಬುಕ್, ಮಾಡೆಲ್ ಕ್ವಶನ್ ಪೇಪರ್ಸ್ ಅಂಡ್ ಆಲ್ಸೋ ಜಸ್ಟ್ ಫಿನಿಶ್ಡ್ ಪ್ರಿಪರೇಟರಿ ಎಕ್ಸಾಮಿನ ಕ್ವಶನ್ ಪೇಪರ್ ಇರಬೇಕಾಗಿತ್ತು, ಇದೆ ಅಂತ ಅನ್ಕೊಳ್ತೀನಿ. ಐ ಹೋಪ್, ಐ ಬಿಲೀವ್ ಯು ಹ್ಯಾವ್ ಇಟ್. ಅದರ್ವೈಸ್ ನಾನೀಗ ಚರ್ಚೆ ಮಾಡ್ತಾ ಇರುವಂತದ್ದು ನಿಮಗೆಲ್ಲ ಬೋರಿಂಗ್ ಆಗ್ಲಿಕ್ಕೆ ಶುರುವಾಗತ್ತೆ, ಆಕ್ಲಿಸ್ಲಿಕ್ಕೆ ಶುರು ಮಾಡ್ಬಿಡ್ತೀರಿ. 10:30ಗೆಲ್ಲ ಆಕಳಿಸೋದು ಒಳ್ಳೇದಲ್ಲ. ಓಕೆ, ಸೊ ಫೋಕಸ್ ಆನ್ ಮೈ ವರ್ಡ್ಸ್. ನಿಮ್ಮ ಕ್ವಶನ್ ಪೇಪರ್ ಏನಿದೆ, ನಿಮ್ಮ ಕ್ವಶನ್ ಪೇಪರ್ ನಲ್ಲಿ 2 ಪಾರ್ಟ್ ಇದೆ. ಆ 2 ಪಾರ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ನೀವು ಬಳಸಲಿಕ್ಕೆ, ಎನೇಬಲ್ ಮಾಡಲಿಕ್ಕೆ ಆ ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇದೆ. ಸೊ ಒಂದು ಸ್ಪ್ರಿಂಗ್ಸ್, ಇನ್ನೊಂದು ಸ್ಟ್ರೀಮ್ಸ್. ಎರಡರಲ್ಲೂ 60 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ಸ್ ಅನ್ನ ನಾವು ಕೇಳ್ತೇವೆ. ನಿಮ್ಮೆಲ್ಲರ ಹತ್ರನು ಬ್ಲೂ ಪ್ರಿಂಟ್ ಇದೆ ಅಂತ ಅನ್ಕೊಳ್ತೇನೆ. ಐ ಜಸ್ಟ್ ವಾಂಟ್ ಟು ಶೇರ್ ದ ಬ್ಲೂ ಪ್ರಿಂಟ್. ಓಕೆ, 1 minute. ಓಕೆ, ಸೊ ಈ ಬ್ಲೂ ಪ್ರಿಂಟ್ ನಿಮ್ಮೆಲ್ಲರಿಗೂ ಕಾಣ್ತಾ ಇದೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಇಶ್ಯೂಸ್ ಇದ್ರೆ ಪ್ಲೀಸ್ ಟೆಲ್ ಮಿ ಇನ್ ದ ಚಾಟ್ ಬಾಕ್ಸ್. ಐ ಥಿಂಕ್ ಟೀಚರ್ಸ್ ಕ್ಯಾನ್ ಹೆಲ್ಪ್. ಓಕೆ, ಸೊ okay, so I hope blueprint is visible ಎಲ್ರಿಗೂ. I think one of the teachers can, Bhavna, is the file visible? Bhavna, right?
ಕ್ಯಾನ್ ಯು ರೆಸ್ಪಾಂಡ್? ಕಾಣ್ತಾ ಇದೆ ಸರ್, ಇಟ್ಸ್ ವಿಸಿಬಲ್. ಓಕೆ, ರೈಟ್. ಹಾ, ಸೊ ಏನಾದ್ರೂ ಇಶ್ಯೂಸ್ ಇದ್ರೆ ಭಾವನಾರೆ ನೀವು ನನ್ಗೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿ, ಸೊ ದಟ್ ವಿ ಕ್ಯಾನ್ ಫೋಕಸ್. ಹಾ, ವಿಡಿಯೋ ಲ್ಯಾಗ್ ಆಗೋದು ಬೇಡ, ನಿಮ್ಮ ಪ್ರೆಸೆಂಟೇಶನ್ ಸ್ಲೋ ಆಗೋದು ಬೇಡ ಅಂತ ಹೇಳಿ ನಾನು ವಿಡಿಯೋ ಪಾರ್ಟ್ ಅನ್ನ ಕ್ಲೋಸ್ ಮಾಡ್ಕೊಂಡಿದ್ದೇನೆ. ನೀವು ನಿಮ್ಮ ಸ್ಕ್ರೀನ್ ಮೇಲೆ ಈ ಬ್ಲೂ ಪ್ರಿಂಟ್ ಅನ್ನ ನೋಡ್ತಾ ಇದ್ದೀರಿ. ಈ ಬ್ಲೂ ಪ್ರಿಂಟ್ ಇಟ್ಕೊಂಡು ನೀವು ಫಾಲೋ ಮಾಡ್ಬೇಕಾಗಿರುವಂತದ್ದು ಒಂದು ವಿಷಯ, ಈಗ ಆಲ್ರೆಡಿ ನಿಮ್ ಟೀಚರ್ಸ್ ನಿಮಗೆ ಹೇಳಿರ್ತಾರೆ. ಆ ಹೇಳಿರೋದನ್ನ ನೀವು ಫಾಲೋ ಮಾಡ್ತಿದ್ದೀರಿ ಅಂತ ಅನ್ಕೊಳ್ತೀನಿ. ಮತ್ತೆ ಈಗ ಆಲ್ರೆಡಿ ಒಂದು ಪ್ರಿಪರೇಟರಿ ಎಕ್ಸಾಮ್ ಅನ್ನ ನೀವು ಅಟೆಂಡ್ ಮಾಡಿದ್ದೀರಿ. ಸೊ ಈ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ನಿಮಗೆ ಏನು ಗೊತ್ತಾಗಿದೆ ಅಂತ ಹೇಳಿದ್ರೆ, ರೋಮಿಯೋ ಜೂಲಿಯಟ್ ಮೇಲೆ 1 ಮಾರ್ಕಿನ ಕ್ವಶನ್ ಒಂದಿತ್ತು, 2 ಮಾರ್ಕಿನ ಕ್ವಶನ್ ಒಂದಿತ್ತು. ಸೊ MCQ ಇತ್ತು, ದೆನ್ 2 ಮಾರ್ಕ್ ಕ್ವಶನ್ ಇತ್ತು. ದೇರ್ ವಾಸ್ ನೋ 3 ಮಾರ್ಕ್ ಕ್ವಶನ್. ಈ ಬ್ಲೂ ಪ್ರಿಂಟ್ ನ ಅವೇರ್ನೆಸ್ ನಿಮಗೆ ಏನು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಎನೇಬಲ್ ಮಾಡುತ್ತೆ, ಅದನ್ನ ಸಸ್ಟೈನ್ ಮಾಡುತ್ತೆ. ಈಗ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ನೀವೆಲ್ಲರೂ ಒಂದು ಸಣ್ಣ ಕೆಲಸ ಮಾಡಿ, ಒಂದು ಹಾಳೆ ತಗೊಳ್ಳಿ, ನೋಟ್ಬುಕ್ ಇದೆ ಅಂತ ಅನ್ಕೊಳ್ತೀನಿ. ಟೇಕ್ ಯುವರ್ ಪೆನ್, please write down whatever I say now. So you have got 3 hours, that means 180 minutes. Please write down 180 minutes. 180 minutes. 180. ಈ 180 ಮಿನಿಟ್ಸ್ ಅಲ್ಲಿ 15 ಮಿನಿಟ್ಸ್ ಕ್ವಶನ್ ಪೇಪರ್ ರೀಡಿಂಗಿಗೆ ಹೋಗುತ್ತೆ. 180 ನಲ್ಲಿ 15 ಮಿನಿಟ್ಸ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿ, ಮೈನಸ್ ಮಾಡಿ. So you're left with 165 minutes. 5 minutes ನಿಮಗೆ ರೆಸ್ಟ್ ತಗೊಳ್ಳಿಕ್ಕೆ, ಕೈ ನೋವಾಗುತ್ತೆ, ಬರಿತಾ ಇರ್ತೀರಿ, ಸ್ವಲ್ಪ ಕೆಲವು ಸರಿ ಕ್ವಶನ್ ಅರ್ಥ ಆಗೋದಿಲ್ಲ, ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಯು ನೀಡ್ 5 minutes ಫಾರ್ ದಟ್ ಆಕ್ಟಿವಿಟಿ. ಮತ್ತೆ 5 minutes ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿ, ಮೈನಸ್ ಮಾಡಿ. ಸೊ ಯು ಆರ್ ಲೆಫ್ಟ್ ವಿತ್ 160 minutes. 160. ನೀವು ಒಟ್ಟು ಅಟೆಂಡ್ ಮಾಡ್ತಾ ಇರೋ ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ? ಇಂಗ್ಲಿಷ್ ನಲ್ಲಿ 80 ಮಾರ್ಕ್ಸ್ ಸಿಗಿರುತ್ತೆ. ಈ 160 ಅನ್ನ 80 ಇಂದ ಡಿವೈಡ್ ಮಾಡಿ. $160 divided by 80. So you have got 2, right? 2 minutes. That means English subject ಅಲ್ಲಿ for every 1 mark you get 2 minutes time. 2 ನಿಮಿಷ ಟೈಮ್ ಇರುತ್ತೆ. ಇದನ್ನ ಉಳಿದ ಎಲ್ಲ ಸಬ್ಜೆಕ್ಟಿಗೂ ಕೂಡ ಅನ್ವಯಿಸ್ಕೊಳ್ಳಿ. ಪ್ರಾಕ್ಟಿಕಲ್ ಇರೋ ಸಬ್ಜೆಕ್ಟ್ ಆದ್ರೆ ನಿಮಗೆ 70 ಮಾರ್ಕ್ಸ್ ಸಿಗಿರುತ್ತೆ. ಪ್ರಾಕ್ಟಿಕಲ್ ಇಲ್ಲದೆ ಇರೋ ಸಬ್ಜೆಕ್ಟ್ಸ್, ನಿಮ್ಮಲ್ಲಿ ಪ್ರಾಕ್ಟಿಕಲ್ ಇಲ್ಲದೆ ಇರುವಂತದ್ದು ಸೈನ್ಸ್ ಸ್ಟ್ರೀಮ್ ಅಲ್ಲಿ ಇಂಗ್ಲಿಷ್, ಕನ್ನಡ ಮತ್ತು ಮ್ಯಾಥಮೆಟಿಕ್ಸ್. ಉಳಿದೆಲ್ಲದಕ್ಕೂ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ. ಸೊ 70 ಮಾರ್ಕ್ಸ್. ಸೊ 160 ಡಿವೈಡೆಡ್ ಬೈ 70 ಮಾಡ್ಕೊಳ್ಳಿ, ಅವಾಗ ನಿಮಗೊಂದು ಐಡಿಯಾ ಸಿಗತ್ತೆ. ಇಂಗ್ಲಿಷ್ ನಲ್ಲಿ 160 ಡಿವೈಡೆಡ್ ಬೈ 80 ಮಾಡ್ಕೊಳ್ಳಿ. ಇದು ಮ್ಯಾಥಮೆಟಿಕ್ಸ್ಗೂ ಅನ್ವಯ ಆಗತ್ತೆ, ಇಂಗ್ಲಿಷ್ಗೂ ಅನ್ವಯ ಆಗತ್ತೆ, ಕನ್ನಡಕ್ಕೂ ಅನ್ವಯ ಆಗತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಪ್ರಿಪರೇಟರಿ ಟೈಮ್ ಅಲ್ಲೂ ಪ್ರಾಕ್ಟೀಸ್ ಮಾಡಿರ್ಬೇಕು. ಈಗಲೂ ಕೂಡ ಇನ್ನೊಂದು ಪ್ರಿಪರೇಟರಿ ಎಕ್ಸಾಮ್ ಇದೆ, ಅದರಲ್ಲೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಮಕ್ಕಳೇ, ಒಂದು ವಿಷಯ ಏನಂದ್ರೆ, ಎಕ್ಸಾಮ್ ನಲ್ಲಿ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಆನ್ಸರ್ ಪೇಪರ್ ನಲ್ಲಿ ನಾನು ಎಷ್ಟು ಚೆನ್ನಾಗಿ ಬರೆದಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ವಾಟ್ ಐ ರೈಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಐ ನೋ. ಅಫ್ಕೋರ್ಸ್ ಗೊತ್ತಿದ್ರೆ ಮಾತ್ರ ನಮಗೆ ಬರೀಲಿಕ್ಕೆ ಸಾಧ್ಯ. ಆದ್ರೆ ಎಕ್ಸಾಮಿನೇಷನ್ ನಲ್ಲಿ ನಾವು ಯಾವಾಗ್ಲೂ ಒಂದು ಪ್ಲಾನ್ ಅನ್ನ ಇಟ್ಕೊಳ್ಬೇಕು. ಏನು ಪ್ಲಾನ್ ಅದು? 160 ಮಿನಿಟ್ಸ್ ಇದೆ. ಆ 160 ಮಿನಿಟ್ಸ್ ಅಲ್ಲಿ ನಾನು 80 ಮಾರ್ಕ್ಸ್ ಅನ್ನ ಅಟೆಂಡ್ ಮಾಡಬೇಕು. ಹಾಗಾಗಿ ನನಗೆ 1 ಮಾರ್ಕಿಗೆ 2 ಮಿನಿಟ್ಸ್ ಸಿಗತ್ತೆ. ರೋಮಿಯೋ ಜೂಲಿಯಟ್ ನಲ್ಲಿ 1+2 ಇದೆ. 1 ಮಾರ್ಕ್ 1 ಕ್ವಶನ್ ಇದೆ, 2 ಮಾರ್ಕ್ 1 ಕ್ವಶನ್ ಇದೆ.
2 ಮಾರ್ಕಿನ ಕ್ವಶನ್ ಇದೆ ಅಂದ್ರೆ ನನ್ನ ಹತ್ರ 4 ಮಿನಿಟ್ಸ್ ಇದೆ. 1 ಮಾರ್ಕಿನ ಕ್ವಶನ್ ಇದೆ ಅಂತ ಹೇಳಿದ್ರೆ ನನ್ನ ಹತ್ರ 2 ಮಿನಿಟ್ಸ್ ಇದೆ. ನೀವು ಈ ಟೈಮ್ ಅನ್ನ ತಲೆಯಲ್ಲಿ ಇಟ್ಕೊಂಡೇನೆ ನಿಮ್ಮ ಎಕ್ಸಾಮಿನೇಷನ್ ಅನ್ನ ಬರಿಬೇಕು. ಅಂಡ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನ್ ಈಸ್ ಟೈಮ್ ಬೌಂಡ್. ಟೈಮ್ ಲಿಮಿಟ್ ಒಳಗಡೆನೆ ನಾವು ಬರಿಬೇಕು. ತುಂಬಾ ಸರಿ ಮಕ್ಕಳು ಹೊರಗಡೆ ಬಂದಾಗ ನೀವು ಹೇಳ್ತೀರಿ, ವಿಷಯ ಇನ್ನೂ ಗೊತ್ತಿತ್ತು ಆದ್ರೆ ಬರೀಲಿಕ್ಕೆ ನನಗೆ ಟೈಮ್ ಸಾಕಾಗ್ಲಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನೀವೆಲ್ಲರೂ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಡಿಯರ್ ಸ್ಟೂಡೆಂಟ್ಸ್, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ಯೋಚನೆ ಮಾಡಿ ನಾವು ಕ್ವಶನ್ಸ್ ಅನ್ನ ಸೆಟ್ ಮಾಡ್ತೀವಿ. ಕ್ವಶನ್ ಪೇಪರ್ ಈಸ್ ನಾಟ್ ಸೆಟ್ ಸಿಂಪ್ಲಿ. ಕ್ವಶನ್ಸ್ ಆರ್ ನಾಟ್ ಆಸ್ಕ್ಡ್ ಸಿಂಪ್ಲಿ ಲೈಕ್. ಸುಮ್ಮನೆ ಹೀಗೆ ಪ್ರಶ್ನೆಗಳನ್ನ ನಾವು ಯಾರು ಫ್ರೇಮ್ ಮಾಡಲ್ಲ. ನಾವು ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಬೇಕಾದ್ರೆ ನಿಮಗೆ ಎಷ್ಟು ಸಮಯ ಬೇಕಾಗತ್ತೆ ಅನ್ನೋದನ್ನ ಇಟ್ಕೊಂಡೇ ನಾವು ಫ್ರೇಮ್ ಮಾಡ್ತೀವಿ. ಹಾಗಾಗಿ ನೀವು ಕನ್ನಡ ಎಕ್ಸಾಮ್ ಬರೀತಾ ಇದ್ರಿ ಅಥವಾ ಇಂಗ್ಲಿಷ್ ಬರೀತಾ ಇದ್ದೀರಿ ಅಥವಾ ಇನ್ನೊಂದು ಸಬ್ಜೆಕ್ಟ್ ಅನ್ನ ಬರೀತಾ ಇದ್ದೀರಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಟೈಮ್ ಈಸ್ ಯುವರ್ ಫ್ರೆಂಡ್. ಸಮಯ ನಿಮ್ಮ ಸ್ನೇಹಿತ. ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಸಮಯ ನಿಮ್ಮ ಸ್ನೇಹಿತೆ. ಸರಿಯಾಗಿ ನೀವು ಅದನ್ನ ಮ್ಯಾನೇಜ್ ಮಾಡಿದ್ರೆ. ಇಲ್ಲ ಅಂತ ಹೇಳಿದ್ರೆ ಟೈಮ್ ಈಸ್ ಯುವರ್ ಗ್ರೇಟೆಸ್ಟ್ ಎನಿಮಿ ಇನ್ ಎಕ್ಸಾಮ್ಸ್. ನಿಮ್ಮ ದೊಡ್ಡ ಶತ್ರು ಪರೀಕ್ಷೆಗಳನ್ನ ಬರಿಬೇಕಾದ್ರೆ ಸಮಯ. ಸಮಯವನ್ನ ನೀವು ಶತ್ರು ಮಾಡ್ಕೊಳ್ಳದೆ, ಸಮಯವನ್ನ ನೀವು ಎನಿಮಿ ಮಾಡ್ಕೊಳ್ಳದೆ, ಸಮಯವನ್ನ ನಿಮ್ಮ ಫ್ರೆಂಡ್ ಆಗಿ ಮಾಡ್ಕೋಬೇಕು. ಇದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಇವತ್ತು ಇನ್ನು ಜನವರಿ 16ನೇ ತಾರೀಕು, ಇನ್ನೂ ನಿಮಗೆ ಫೆಬ್ರವರಿ 16, 50 ದಿನಗಳ ಸಮಯ ಇನ್ನೂ ನಿಮಗೆ ಬಾಕಿ ಇದೆ. ಫೆಬ್ರವರಿ 28ರಿಂದ ನಿಮ್ಮ ಪರೀಕ್ಷೆಗಳು ಪ್ರಾರಂಭ ಆಗತ್ತೆ. ಯು ಸ್ಟಿಲ್ ಹ್ಯಾವ್ ಸಮ್ 40 to 50 ಡೇಸ್ ಲೆಫ್ಟ್. ಈಗ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆಲ್ವೇಸ್ ಕೀಪ್ ದ ಟೈಮ್ ಇನ್ ಮೈಂಡ್. ಸಮಯವನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಎಕ್ಸಾಮಿನೇಷನ್ ಅಲ್ಲಿ ನೀವು ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ. ಸೊ ಮೈ ಫಸ್ಟ್ ಅಡ್ವೈಸ್ ನಿಮ್ಗೆಲ್ರಿಗೂ, ನನ್ನ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಫಸ್ಟ್ ಅಡ್ವೈಸ್ ಟೈಮ್ ಮ್ಯಾನೇಜ್ಮೆಂಟ್. ಸಮಯವನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಬೇಕು. ಇದನ್ನೆಲ್ಲರೂ ಒಂದ್ ಕಡೆ ಬರ್ಕೊಳ್ತೀರಿ ಅಂತ ಅನ್ಕೊಳ್ತೀನಿ. ಪ್ಲೀಸ್ ರೈಟ್ ಡೌನ್, ಟೈಮ್ ಶಲ್ ಬಿ ಅವರ್ ಫ್ರೆಂಡ್, ನಾಟ್ ಅವರ್ ಎನಿಮಿ. ಸಮಯ ನಮ್ಮ ಸ್ನೇಹಿತನಾಗಿರಬೇಕೇ ಹೊರತು ಶತ್ರುವಾಗಬಾರದು. ಸಮಯವನ್ನ ಶತ್ರುವಾಗಿಸಿಕೊಳ್ಳೋದು ಅಥವಾ ಸಮಯವನ್ನ ಸ್ನೇಹಿತನಾಗಿಸಿಕೊಳ್ಳೋದು, ಸ್ನೇಹಿತೆಯಾಗಿಸಿಕೊಳ್ಳೋದು ನಮ್ ಕೈನಲ್ಲಿದೆ, ಸಮಯದ ಕೈನಲ್ಲಿ ಇಲ್ಲ. ಸಮಯ ಏನನ್ನೂ ಮಾಡೋದಿಲ್ಲ. ಸಮಯ ಅದ್ರ ಪಾಡ್ಗಿರತ್ತೆ. ಬೋರೇಸ್ ಪಾಠದಲ್ಲಿ ಟೈಮ್ ಅಂಡ್ ರಿವರ್ ಮೆಟಾಫರ್ ಅನ್ನ ಹೇಳ್ತಾರೆ. 9ನೇ ಪಾಠ ನೆನಪಿದೆಯಾ? ಟೈಮ್ ಅಂಡ್ ರಿವರ್. ನದಿ ತನ್ನ ಪಾಡಿಗೆ ತಾನು ಹರಿತಾ ಇರತ್ತೆ, ಸಮಯ ತನ್ನ ಪಾಡಿಗೆ ತಾನು ಹೋಗ್ತಾ ಇರತ್ತೆ. ನೀವು ನದಿಯ ಜೊತೆ ಹೇಗೆ ಚಲಿಸ್ತೀರಿ ಅನ್ನೋದು ನಿಮ್ಮ ಆಯ್ಕೆ. ಸೊ ಚಾಯ್ಸ್ ಇಸ್ ಯುವರ್ಸ್, ನಥಿಂಗ್ ಟು ಡೂ ವಿತ್ ದ ಟೈಮ್. ಟೈಮ್ ನಿಮ್ ಬಗ್ಗೆ ನ್ಯೂಟ್ರಲ್ ಆಗಿರತ್ತೆ, ನೀವು ಅದನ್ನ ಸರಿಯಾಗಿ ಬಳಸ್ಕೊಳ್ಬೇಕು. ಸೊ ಹಾಗಾಗಿ ಈ ಇಂಗ್ಲಿಷ್ ಎಕ್ಸಾಮ್ ಅನ್ನ ನೀವು ಬರಿಬೇಕಾದ್ರೆ, ಒಂದು ಆರಂಭದಲ್ಲೇ ನಾನು ಫಸ್ಟ್ ವಿಷಯ ಹೇಳಿದೆ, ಇಂಗ್ಲಿಷ್ ಇಸ್ ವೆರಿ ಇಂಪಾರ್ಟೆಂಟ್, ನಾಟ್ ಬಿಕಾಸ್ ಇಟ್ ಇಸ್ ಓನ್ಲಿ ಅ ಸಬ್ಜೆಕ್ಟ್, ಬಟ್ ಬಿಕಾಸ್ ಇಟ್ ಇಸ್ ದಿ ಮೀಡಿಯಂ ಆಫ್ ಲರ್ನಿಂಗ್. ನಾವು ಎಲ್ರಿಗೂ ಕಲೀಲಿಕ್ಕಿರುವಂತ ಮಾಧ್ಯಮ ಇಂಗ್ಲಿಷ್ ಆಗಿರೋದ್ರಿಂದ ನಾವು ಅದನ್ನ ಕಲಿಬೇಕು. ಎರಡನೇದು, ಪರೀಕ್ಷೆಯ ದೃಷ್ಟಿಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ನೀವು ತಗೊಳ್ಳಿ ಅಂತ ಹೇಳಿ. ನಂತರ ನಮ್ಮ ಬ್ಲೂ ಪ್ರಿಂಟ್ ಅನ್ನ ನೀವು ಗಮನಿಸಿದ್ರೆ, ಒಂದು ಬ್ಲೂ ಪ್ರಿಂಟ್ ಯಾಕೆ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಅನ್ನ ನಾವು ಇಟ್ಕೊಂಡು ಪರೀಕ್ಷೆಗೆ ಸಿದ್ಧ ಆಗಬೇಕು ಅಂತ ಹೇಳಿದ್ರೆ, ಒಂದು ಯಾವುದನ್ನ ಕಡೆ ಕಲಿಯೋದಕ್ಕೆ ಒತ್ತು ಕೊಡಬೇಕು, ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡಬೇಕು, ಎರಡನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ದೆನ್ MCQ ಇರುವಂತ ಪಾಠಗಳು 10 MCQ ಇರುತ್ತೆ. 10 ಯು ಹ್ಯಾವ್ 10 ಲೆಸನ್ಸ್ ಅನ್ನ ನೀವು ಇಲ್ಲಿ ಕಲಿತೀರಿ. ಲೆಸನ್ ನಂಬರ್ 1, 2, 3, 5, 7, 9, 11, 12, 13 and 14. Out of 14 lessons, 14 units, 10 units have got MCQs. Then 2 mark questions ಬರುವಂತದ್ದು ಯಾವುದು?
ಲೆಸನ್ 1, 2, 3, 4 ಅಂಡ್ 14 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ನೀವಿಲ್ಲಿ MCQ ಗಳ ವಿಚಾರದಲ್ಲಿ ಬ್ಲೂ ಪ್ರಿಂಟ್ ನ ನೋಡಿದಾಗ ನಿಮಗೆ ಒಂದು ಇನ್ಸೈಟ್ ಸಿಗತ್ತೆ. ನಮ್ಮ ಸ್ಪ್ರಿಂಗ್ಸ್ ಪಾಠದಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ 14 ಪಾಠಗಳೇನಿದೆ, 14 ಲೆಸನ್ಸ್ ಏನಿದೆ, ಅದರಲ್ಲಿ ಪೊಯೆಟ್ರಿ ಎಷ್ಟಿದೆ? ಪೊಯೆಟ್ರಿ ಪಾರ್ಟ್ ಎಷ್ಟಿದೆ? ಎಲ್ರಿಗೂ ನೆನಪಾಗಿದೆ ಅಂತ ಅನ್ಕೊಳ್ತೀನಿ. 6 ಇದೆ, 6 ಇದೆ. ನಿಮ್ಮ ಬ್ಲೂ ಪ್ರಿಂಟ್ ನ ನೋಡಿ, 1+2 3 ಪದಗಳಿದ್ದಾವೆ. 3 poem about 1+2, ರೋಮಿಯೋ ಜೂಲಿಯಟ್, ಆನ್ ಚಿಲ್ಡ್ರನ್ ಅಂಡ್ ವಾಟರ್. ದೆನ್ 3 ಮಾರ್ಕ್ ಕ್ವಶನ್ಸ್ ಗೆ ಬಂದಾಗ, ವೆನ್ ಯು ಆರ್ ಓಲ್ಡ್, ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್, ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. 3 ಮಾರ್ಕ್ಸ್ ಇದೆ. ಸೊ ನೀವು 6 poems ಅನ್ನ ಓದ್ಲಿಕ್ಕೆ ಸಾಧ್ಯ ಆದ್ರೆ ನಿಮಗೆ ಯು ವಿಲ್ ಗೆಟ್ 18, 6 into 3. ಸೊ ಅಷ್ಟು ಮಾರ್ಕ್ಸ್ ನಿಮಗೆ ಸಿಗತ್ತೆ. 18 ಮಾರ್ಕ್ಸ್ ಸಿಗತ್ತೆ ಔಟ್ ಆಫ್ 40. ನೀವೇನ್ ಸ್ಕೋರ್ ಮಾಡಬೇಕು, ಇಟ್ಸ್ ಆಲ್ಮೋಸ್ಟ್ ಲೈಕ್ 50% ಆಫ್ ಯುವರ್ ಟೋಟಲ್ ಮಾರ್ಕ್ಸ್. ಸೊ ಪೊಯೆಟ್ರಿಯ ಅಡ್ವಾಂಟೇಜ್ ಏನು? ಅದರ ಕಂಟೆಂಟ್ ತುಂಬಾ ಚಿಕ್ಕದಿರತ್ತೆ, ಸಣ್ಣದಿರತ್ತೆ. ಪೊಯೆಟ್ರಿ ಯಾವಾಗ್ಲೂ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಇರತ್ತೆ ಅಂಡ್ ನಾವು ಬರೆದು ಪ್ರಾಕ್ಟೀಸ್ ಮಾಡ್ಲಿಕ್ಕೂ ಕೂಡ ಆಗತ್ತೆ. 1 ಮಾರ್ಕ್ ಮತ್ತೆ 2 ಮಾರ್ಕ್ ಇರುವಂತ ಪೊಯೆಟ್ರಿ ಪಾರ್ಟ್ ಏನಿದೆ, ರೋಮಿಯೋ ಜೂಲಿಯಟ್, ಆನ್ ಚಿಲ್ಡ್ರನ್ ಮತ್ತೆ ವಾಟರ್, ನೀವು ಮಾಡಬೇಕಾಗಿರೋದು ಒಂದು ಸಣ್ಣ ಟೆಕ್ನಿಕ್, ಸ್ಟ್ರಾಟಜಿ ಏನಪ್ಪಾ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ರೈಟ್ ದಿ ಎಂಟೈರ್ ಪೋಯಮ್ ಅಂಡ್ ಪ್ರಾಕ್ಟೀಸ್ ಇಟ್. ರೋಮಿಯೋ ಜೂಲಿಯಟ್ ಪದ್ಯ ಇರ್ಬೋದು, ಆನ್ ಚಿಲ್ಡ್ರನ್ ಇರ್ಬೋದು, ವಾಟರ್ ಇರ್ಬೋದು, ನೀವದನ್ನ ದಿನಕ್ಕೆ 2 ದಿನಕ್ಕೊಮ್ಮೆನಾದ್ರೂ ಅಥವಾ ಎವ್ರಿ ಡೇ ಯು ರೈಟ್ 1 poem ಅಟ್ ಲೀಸ್ಟ್. ಟೆಕ್ಸ್ಟ್ ನ ನೀವು ಒಂದ್ ಕಡೆ ಬರ್ಕೊಳ್ಳಿ. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಯಾವ ಕ್ವಶನ್ ಕೇಳಿದ್ರೂ ಕೂಡ MCQ ನಲ್ಲಿ ಅಥವಾ 2 ಮಾರ್ಕ್ ಕ್ವಶನ್ ಅಲ್ಲಿ ನೀವು ಆನ್ಸರ್ ಮಾಡ್ಬೇಕಾಗತ್ತೆ, ಈಸಿ ಆಗತ್ತೆ. 1 ಮಾರ್ಕ್ ಮತ್ತೆ 2 ಮಾರ್ಕಿನ ಕ್ವಶನ್ಸ್ ನ ನೇಚರ್ ಏನಪ್ಪಾ ಅಂತ ಹೇಳಿದ್ರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್, ಮೆಮೊರಿ ಅಂಡ್ ರಿಕಾಲ್. ಇದನ್ನ ಒಂದ್ ಕಡೆ ಬರ್ಕೊಳ್ಳಿ. 2 ಮಾರ್ಕ್ ಮತ್ತೆ 1 ಮಾರ್ಕ್ ಕ್ವಶನ್ಸ್ ಟೆಸ್ಟ್ ಅವರ್ ಮೆಮೊರಿ. ನಮ್ಮ ಮೆಮೊರಿಯನ್ನು ನಾವು ಟೆಸ್ಟ್ ಮಾಡುತ್ತವೆ. ಅಂಡ್ ಅಲ್ಲಿ ಕೇಳುವಂತ ಪದಗಳು ಏನಿರುತ್ತಲ್ಲ, ಟೆಕ್ಸ್ಚುಯಲ್ ವರ್ಡ್ಸೇ ಆಗಿರತ್ತೆ, ಬೇರೆ ಏನನ್ನೂ ಕೇಳಲ್ಲ, ಅಲ್ಲಿರುವ ವೊಕ್ಯಾಬುಲರಿನೇ ಕೇಳ್ತವೆ. ಆ ಕ್ವಶನ್ಸ್ ಆಲ್ವೇಸ್ ಟ್ರೈ ಟು ಸೀಕ್ ಆನ್ಸರ್ ಫ್ರಮ್ ದ ಟೆಕ್ಸ್ಟ್. ನಿಮಗೆ ಕೊಟ್ಟಿರುವಂತ ಟೆಕ್ಸ್ಟ್ ಇಂದಾನೇ ಕೇಳುತ್ತವೆ. ಹಾಗಾಗಿ ನೀವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಟೀಚರ್ಸಿಗೆ ಆಲ್ರೆಡಿ ಹೇಳಿರ್ತಾರೆ, ಬಟ್ ಸ್ಟಿಲ್ ಐ ಆಮ್ ರಿಪೀಟಿಂಗ್. ನಿಮಗೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇದೊಂದು ಕ್ಲಾಸ್ ಅನ್ನ ನೀವೆಲ್ಲರೂ ಅಟೆಂಡ್ ಮಾಡ್ತಾ ಇರೋದರ ಉದ್ದೇಶನೇ ಎಕ್ಸಾಮಿನೇಷನ್ಗೆ ನೀವು ಹೇಗೆ ನಿಮ್ಮ ಎಫರ್ಟ್ಸ್ ಅನ್ನ ಆಪ್ಟಿಮೈಸ್ ಮಾಡ್ಕೊಳ್ಬಹುದು, ಹೌ ಕ್ಯಾನ್ ಬಿ ಯುವರ್ ಬೆಸ್ಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಶಲ್ ಬಿ ಮೈ ಬೆಸ್ಟ್. ಪರೀಕ್ಷೆನಲ್ಲಿ ನಾನು ನನ್ನ ಬೆಸ್ಟ್ ಆಗಿರ್ಬೇಕು ಅನ್ನೋ ಯೋಚನೆ ಮಾತ್ರ ಇರಬೇಕು. ಯಾರು ಯಾರನ್ನು ಸೋಲಿಸೋದಕ್ಕೆ ಹೋಗೋದು ಬೇಡ. ಐ ಶಲ್ ಬಿ ಮೈ ಬೆಸ್ಟ್, ಐ ವಿಲ್ ಬಿ ಮೈ ಬೆಸ್ಟ್. ನನ್ನ ಬೆಸ್ಟ್ 80 out of 80, so I shall score 80 out of 80. My best is 70 out of 80, so let it be 70 out of 80. ಯಾರು ಯಾರನ್ನೂ ಸೋಲ್ಸೋದಿಕ್ ಹೋಗಬೇಡಿ. ನೀವು ನನ್ನ ಕೈನಲ್ಲಿ ಇದು ಬೆಸ್ಟ್ ಮಾರ್ಕ್ಸ್ ನಾನು ತಗೊಳ್ಳಿಕ್ಕಾಯ್ತು, ತಗೊಳ್ಳಿ. ಒಂದ್ ವೇಳೆ ನಿಮ್ಮ ಕ್ಲಾಸ್ ಅಲ್ಲಿ, ನಿಮ್ಮ ಕಾಲೇಜ್ನಲ್ಲಿ 100 ಜನ ಇದ್ದಾರೆ, 100 ಜನನು 85 ಮೇಲೆ 80% ಅಥವಾ 100% ಮಾರ್ಕ್ಸ್ ತಗೊಳ್ಳೋ ಶಕ್ತಿ ಇದೆ ಅಂತ ಹೇಳಿದ್ರೆ, ವಂಡರ್ಫುಲ್, ಗುಡ್, ಕಂಗ್ರಾಚುಲೇಷನ್ಸ್. ಬಟ್ ಯಾರು ಯಾರನ್ನು ಸೋಲಿಸುವ ಕೆಲಸಕ್ಕೆ ಕೈ ಹಾಕಬೇಡಿ. ಎಲ್ರು ಗೆಲ್ಲೋದ್ರ ಕಡೆಗೆ ಯೋಚನೆ ಮಾಡಿ. ನಾವು ಗೆಲ್ಲೋದು ಅಂದ್ರೆ ಇನ್ನೊಬ್ಬರನ್ನ ಸೋಲಿಸ್ಬೇಕಾಗಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. 2D ಪಾಠ ನೆನಪಿದ್ಯಾ? 2D ನಲ್ಲಿ ತಮ್ಮಣ್ಣ ಮತ್ತೆ ಬಸವಯ್ಯ ಇಬ್ರು ಇದೇ ಸಮಸ್ಯೆನ ಮಾಡ್ಕೊಳ್ತಾರೆ. ಅವರಿಬ್ರು ತಾವು ಗೆಲ್ಲೋದ್ರ ಕಡೆ ಗಮನ ಕೊಟ್ಟಿದ್ರೆ ಸಾಕಾಗಿತ್ತು, ಆದ್ರೆ ಒಬ್ರು ಇನ್ನೊಬ್ರನ್ನ ಸೋಲ್ಸೋದಿಕ್ಕೆ ಹೋಗ್ತಾರೆ. ಸೊ 2D ಪಾಠದಲ್ಲಿ ನಿಮಗೆ ಸಾರಿ, ನಾನು ಲೆಸನ್ ಹೆಸರನ್ನ ತಪ್ಪು ಹೇಳಿದೆ. ಇಟ್ ಇಸ್ ಗಾರ್ಡನರ್, ಗಾರ್ಡನರ್, ನಾಟ್ 2D.
ಗಾರ್ಡನರ್. ದ ಗಾರ್ಡನರ್ ನಲ್ಲಿ ತಮ್ಮಣ್ಣ ಮತ್ತೆ ಬಸವಯ್ಯ ಏನು ಇಬ್ರು ಒಬ್ರನ್ನೊಬ್ರು ಸ್ಪಾಯಿಲ್ ಮಾಡ್ಕೊಳ್ತಾರೆ. ಆ ಸ್ಪಾಯಿಲೇಟ್ ಆಗುವಂಥದ್ದು ಕೊನೆಗೆ ಅವನೇನ್ ಹೇಳ್ತಾನೆ, ಮ್ಯಾನ್ ಬಿಕಮ್ಸ್ ನಥಿಂಗ್, ರೈಟ್? ನಾನ್ ಎಂಟಿಟಿ ಅನ್ನೋ ಪದನ ಕತೆಗಾರರು ಬಳಸ್ತಾರೆ. ಸೊ ಬಸವಯ್ಯ ಮತ್ತೆ ತಮ್ಮಣ್ಣ ಇಬ್ರು ಜೀವನದಲ್ಲಿ ಲಾಸ್ ಅನ್ನ ಮಾಡ್ಕೊಳ್ಳೋದು. ಒನ್ ಪರ್ಸನ್ ಡೈಸ್, ದ ಅದರ್ ಪರ್ಸನ್ ಬಿಕಮ್ಸ್ ಎ ನಾನ್ ಎಂಟಿಟಿ, ಬಿಕಾಸ್ ಒಬ್ರು ಇನ್ನೊಬ್ರನ್ನ ಸೋಲ್ಸೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಗಾರ್ಡನರ್ ಪಾಠದಲ್ಲಿ ನೀವೇನು ವಿಷಯನ ಅರ್ಥ ಮಾಡ್ಕೊಂಡಿದ್ದೀರಿ ಅದನ್ನ ನಿಮ್ಮ ಜೀವನದಲ್ಲೂ ಅಡಾಪ್ಟ್ ಮಾಡ್ಕೊಳ್ಳಿ. ಏನು, ನೆವರ್ ಟ್ರೈ ಟು ಅನಿಹಿಲೇಟ್. ಆ ಪದ ನೀವೆಲ್ಲರೂ ಕ್ಲಾಸಲ್ಲಿ ಕೇಳಿದ್ದೀರಿ ಅಂತ ಅನ್ಕೊಳ್ತೀನಿ. ನೆವರ್ ಟ್ರೈ ಟು ಅನಿಹಿಲೇಟ್ ದಿ ಅದರ್ ಪರ್ಸನ್, ಬಟ್ ಫೋಕಸ್ ಆನ್ ಯುವರ್ ಅಚೀವ್ಮೆಂಟ್, ಫೋಕಸ್ ಆನ್ ಯುವರ್ ಪ್ರಾಸ್ಪ್ಯಾರಿಟಿ, ನಾಟ್ ಬಿಕಾಸ್ ಯು ವಾಂಟ್ ಟು ಡಿಫೀಟ್ ಅದರ್ಸ್, ಜಸ್ಟ್ ಬಿಕಾಸ್ ಯು ವಾಂಟ್ ಟು ಪ್ರೋಗ್ರೆಸ್. ನಾವು ಬೆಳಿಬೇಕು, ಹಾಗಾಗಿ ನಾವು ಉತ್ತಮವಾದದನ್ನ ಸಾಧನೆ ಮಾಡಬೇಕೇ ಹೊರ್ತು ಇನ್ನೊಬ್ಬರನ್ನ ಹೀಗೆಳೆಯೋದಕ್ಕಾಗ್ಲಿ ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕಾಗ್ಲಿ ಪ್ರಯತ್ನ ಮಾಡಬಾರ್ದು. ಸೊ ಹಾಗಾಗಿ 1 ಮಾರ್ಕ್ ಮತ್ತೆ 2 ಮಾರ್ಕ್ ಕ್ವಶನ್ಸ್ ಅಲ್ಲಿ ನೀವು ಮಾರ್ಕ್ಸ್ ನ ಕಳ್ಕೊಳ್ಬಾರ್ದು ಅಂತಿದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ, ಟೆಕ್ಸ್ಟ್ ನ ಕ್ಲೋಸ್ ಆಗಿ ಓದ್ಬೇಕು. ಸಾಧ್ಯ ಆದ್ರೆ ಪದ್ಯಗಳನ್ನ, ಪರ್ಟಿಕ್ಯುಲರ್ಲಿ ಪೊಯೆಟ್ರಿ ಪಾರ್ಟ್ ಏನಿರುತ್ತಲ್ಲ ಅದನ್ನ ಒಂದು ಪದ್ಯನ ದಿನಕ್ಕೆ ಒಂದ್ಸರಿನಾದ್ರೂ ಬರೀರಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ 3 ಮಾರ್ಕ್ಸ್ ಕ್ವಶನ್ಸ್ ಗೆ ಬಂದಾಗ ಅಗೇನ್ ಯು ಕ್ಯಾನ್ ಚೂಸ್ 3 ಪದ್ಯಗಳನ್ನ ನೀವು ಚೂಸ್ ಮಾಡಿ. ದೆನ್ ಇನ್ನೊಂದು ವಿಷಯ ಗಮನಿಸಿ, 5th ಲೆಸನ್ ಎ ಸನ್ನಿ ಮಾರ್ನಿಂಗ್ ಏನಿದೆ, ಇಟ್ ಹಸ್ ಗಾಟ್ 1, 3 + 4. ಸೊ 8 ಮಾರ್ಕ್ಸ್ಗೆ ಈ ಲೆಸನ್ ಇಂದ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ನೀವಿಲ್ಲಿ ಏನು ವರ್ಕ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಸನ್ನಿ ಮಾರ್ನಿಂಗ್ ಅನ್ನ ಬಿಡಬೇಡಿ, ಸನ್ನಿ ಮಾರ್ನಿಂಗ್ ಅನ್ನ ಓದ್ಕೊಳ್ಳಿ. ಸೊ ಸನ್ನಿ ಮಾರ್ನಿಂಗ್ ಅಲ್ಲಿ 3 ಮಾರ್ಕ್ಸ್ ಇದೆ, 4 ಮಾರ್ಕ್ಸ್ ಗೆ ಸ್ಪೇಸ್ ಇದೆ. ದೆನ್ 4 ಮಾರ್ಕ್ಸ್ ಕ್ವಶನ್ಸ್ ಗೆ ಬಂದಾಗ ನಿಮಗೆ ಒಟ್ಟು 6 ಕ್ವಶನ್ಸ್ ಕೇಳಿರ್ತಾರೆ, 3 ಬರಿಬೇಕು. ಒಂದು ಸನ್ನಿ ಮಾರ್ನಿಂಗ್ ಆಲ್ರೆಡಿ ನಾನೀಗ ನಿಮ್ಗೆ ಮೆನ್ಷನ್ ಮಾಡಿ ಹೇಳಿದ್ದೇನೆ. ಹಾಗಿದ್ರೆ ಉಳಿದ 2ನ್ನ ನೀವು ಯಾವ್ದನ್ನ ಚೂಸ್ ಮಾಡ್ತೀರಿ? ಸಾರಿ, ಚಾಯ್ಸ್ ಇಸ್ ಲೆಫ್ಟ್ ಟು ಯು. ವೇರ್ ದೇರ್ ಇಸ್ ಅ ವೀಲ್ ತಗೊಳ್ಬೋದು, 1 + 4 ಇರುತ್ತೆ. ವೇರ್ ದೇರ್ ಇಸ್ ಅ ವೀಲ್ ತಗೊಂಡ್ರೆ ಒಂದು ಅಡ್ವಾಂಟೇಜ್ ಏನು, 1 + 4. ಆ ಲೆಸನ್ಗೆ ರೆಡಿ ಆದ್ರೆ MCQ ಕೂಡ ನೀವು ರೆಡಿ ಆಗ್ಬೋದು. ಇನ್ನೊಂದು ಅದೇ ತರದ ಸ್ಪೇಸ್ ಇದೆ, ವೋಟರ್, 1 + 4. ಸೊ ಇನ್ನೊಂದು ಪಾಠ ಇದೆ, ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, 1 + 4. ದೆನ್ 2 ಡಿಯರ್, 1 + 4. ಸೊ ಆಪ್ಟಿಮೈಸ್ ಮಾಡ್ಕೊಳ್ಬೇಕು ನಮ್ಮ ಎಫರ್ಟ್ಸ್ ಯಾವಾಗ್ಲೂ ಕೂಡ ಆಪ್ಟಿಮೈಸ್ ಮಾಡ್ಕೊಳ್ಬೇಕಂದ್ರೆ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋದಾದ್ರೆ, ಒಂದು ಸನ್ನಿ ಮಾರ್ನಿಂಗ್ ತಗೊಂಡ್ರಿ 4 ಮಾರ್ಕ್ಸಿಗೆ ಬಂದಾಗ, ದೆನ್ ಉಳಿದ 2ನ್ನ ನೀವು ಯಾವ್ದು ತಗೊಳ್ಬಹುದು ಅಂತ ಹೇಳಿದ್ರೆ, ಒಂದೋ 2 ಡಿಯರ್ ನೋಡಿ, ಇಲ್ಲ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ತಗೊಳ್ಳಿ, ಅದರ್ವೈಸ್ ವೋಟರ್ ಅಥವಾ ವೇರ್ ದೇರ್ ಇಸ್ ಅ ವೀಲ್ ನೋಡಿ. ಅಡ್ವಾಂಟೇಜ್ ಏನು, 4 ಮಾರ್ಕ್ಸಿಗೂ ರೆಡಿ ಆಗತ್ತೆ, MCQಗೂ ಕೂಡ ನಾವು ರೆಡಿ ಆಗ್ಲಿಕ್ಕೆ ಇಲ್ಲಿ ಅವಕಾಶ ಆಗತ್ತೆ. ಸೊ ಅಲ್ಲಿಗೆ 3 ಪೊಯಮ್ಸ್ ಓದಿದ್ರೆ 3 MCQ ಸಿಕ್ತು, ಇನ್ನ 5 ಲೆಸನ್ಸ್ ಓದಿದ್ರೆ 5 MCQ ಸಿಕ್ತು. ಸೊ 8 ಕವರ್ ಆಗತ್ತೆ, ಇನ್ನು 2 ಮಾತ್ರ ನಮಗೆ ಉಳ್ಕೊಳ್ಳುತ್ತೆ. ಸೊ ಅವಾಗ ಆ 2ನ್ನ ನಾವು ಎಫರ್ಟ್ಸ್ ಹಾಕಿ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕಾಗತ್ತೆ. ಆ 2 ಯಾವ್ದಾಗಿರತ್ತೆ ಅಂತ ಹೇಳಿದ್ರೆ, ಅಗೈನ್ ನೀವಿಲ್ಲಿ ಗಮನಿಸ್ಕೊಳ್ಳಿ, 2 ಉಳ್ಕೊಳ್ಳೋದು ಯಾವ್ದು ಅನ್ನೋದನ್ನ ನೀವು ವರ್ಕೌಟ್ ಮಾಡ್ಬೇಕಾಗತ್ತೆ. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ನಮ್ಮ ಹತ್ರ ಇರುವಂತ ಎನರ್ಜಿಯನ್ನ ಮ್ಯಾಕ್ಸಿಮಮ್ ಆಗಿ ಬಳಸ್ಕೊಳ್ಳುವಂಥದ್ದು. ಇವಿಷ್ಟು ಐಡಿಯಾನ ನೀವು ಇಟ್ಕೊಂಡ್ರೆ, ನೆಕ್ಸ್ಟ್ ದೇರ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಯು ಟು ಬ್ರಿಂಗ್ ಟು ಯುವರ್ ನೋಟಿಸ್. 3 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಹೇಗೆ ಟ್ಯಾಕಲ್ ಮಾಡಬೇಕು. ಈ ಟ್ಯಾಕಲ್ ಮಾಡಬೇಕಾದ್ರೆ 3 ಅಂಶಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಫಸ್ಟ್ ಥಿಂಗ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್. 3 ಮಾರ್ಕ್ಸ್ ಇದೆ ಅಂತ ಹೇಳಿದ್ರೆ 6 ಮಿನಿಟ್ಸ್ ಇದೆ, 4 ಮಾರ್ಕ್ಸ್ ಇದೆ ಅಂತ ಹೇಳಿದ್ರೆ ನಿಮ್ಗೆ 8 ಮಿನಿಟ್ಸ್ ಇದೆ. 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ 60 ವರ್ಡ್ಸ್ ಗೆ ಬರೀರಿ ಅಂತ ಹೇಳ್ತಾರೆ,
ನಾಟ್ ಲೆಸ್ ದೆನ್ 60 ವರ್ಡ್ಸ್. 4 ಮಾರ್ಕ್ಸಿಗೆ ಬಂದಾಗ 100 ವರ್ಡ್ಸ್ ಅಂತ ಹೇಳಿ ನಿಮಗೆ ಹೇಳ್ತಾರೆ. ಸೊ 60 ವರ್ಡ್ಸ್ ಅಂತ ಹೇಳಿದ್ರೆ ನಾನು ನಿಮ್ಗೆ ಇನ್ನೊಂದು ಕಾಮನ್ ಐಡಿಯಾ ಒಂದನ್ನ ಕೊಡ್ತೇನೆ. ನೀವು ಇದನ್ನ ಒಂದ್ ಕಡೆ ಗುರ್ತು ಹಾಕೊಳ್ಳಿ. ಒಂದು ಪೇಜ್ ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮಿನೇಷನ್ ಆನ್ಸರ್ ಪೇಪರ್ ನಲ್ಲಿ 20 ಲೈನ್ಸ್ ಇರುತ್ತೆ. ಪ್ಲೀಸ್ ರೈಟ್ ಡೌನ್ 20 ಲೈನ್ಸ್. ಅಗೈನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕಂಟೆಂಟ್ ಪ್ಲಾನ್ ಮಾಡೋದಿರ್ಬೋದು, ಎರಡಕ್ಕೂ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಆನ್ ಆವರೇಜ್ ನಿಮ್ಗೆ ಅಲ್ಲಿ ಒಂದು ಶೀಟ್, ಒಂದು ಪೇಜ್ ಅಂತ ಹೇಳಿದ್ರೆ 20 ಲೈನ್ಸ್ ಇರುತ್ತೆ. ನೀವು ಒಂದು ಲೈನ್ ನಲ್ಲಿ 5 to 6 ವರ್ಡ್ಸ್ ಬರೆದ್ರಿ ಅಂತ ಹೇಳಿದ್ರೆ, ಲೆಟ್ ಅಸ್ ಸೇ 6 ವರ್ಡ್ಸ್ ನೀವು ಬರೆದ್ರಿ ಅಂತ ಹೇಳಿದ್ರೆ 6 into 20 120 ವರ್ಡ್ಸ್. 120 ವರ್ಡ್ಸ್. ಸೊ 4 ಮಾರ್ಕ್ಸ್ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ 1 ಪೇಜ್ ಆನ್ಸರ್ ಇಸ್ ಎನಫ್. ಒಂದು ಪೇಜ್ ಸಾಕು. ಬಿಕಾಸ್ ದೇ ಆರ್ ಆಸ್ಕಿಂಗ್ ಫಾರ್ 100 ವರ್ಡ್ಸ್. ನೀವು ಒಂದು ಲೈನ್ ನಲ್ಲಿ 6 ವರ್ಡ್ಸ್ ಬರೆದ್ರು ಇಟ್ ಇಸ್ 120 ವರ್ಡ್ಸ್. ಇಟ್ಸ್ ಎನಫ್. ಬಟ್ ಕ್ವಶನ್ ಏನ್ ಕೇಳಿರ್ತಾರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ನೀವು ಆನ್ಸರ್ ಅನ್ನ ಬರಿಬೇಕಾಗತ್ತೆ. ಅದನ್ನ ಈಗ ಮತ್ತೆ ನಾನು ನಿಮ್ಗೆ ಹೇಳ್ತೇನೆ. ಅದಕ್ಕೆ ಹೋಗಕ್ ಮೊದಲು, ಸರ್ ಒಂದು ಪೇಜ್ ಬರೆದ್ರೆ ಸಾಕಾ, ಅರ್ಧ ಪೇಜ್ ಬರೆದ್ರೆ ಸಾಕಾ, ಇನ್ನೂ ಸ್ವಲ್ಪ ಜಾಸ್ತಿ ಬರಿಬೋದಾ, ಜಾಸ್ತಿ ಬರೆಯೋದಾದ್ರೆ ಎಷ್ಟು ಜಾಸ್ತಿ ಬರಿಬಹುದು? ಈ ಕ್ವಶನ್ಗೆ ನಾನು ನಿಮಗೊಂದು ಆನ್ಸರ್ ಅನ್ನ ಕೊಡ್ತೇನೆ. 60 ವರ್ಡ್ಸ್ ಕೇಳಿದ್ರೆ ಮ್ಯಾಕ್ಸಿಮಮ್ 90 ವರ್ಡ್ಸ್ ಬರೀರಿ. 60 plus 30, 50%. ದಟ್ ಮೀನ್ಸ್ 3 ಮಾರ್ಕ್ಸ್ ಕ್ವಶನ್ಗೆ ನಿಮ್ಮ ಆನ್ಸರ್ ಒಂದು ಪೇಜ್ಗಿಂತ ಕಡಿಮೆ ಇರುತ್ತೆ, ಮುಕ್ಕಾಲ್ ಪೇಜ್ಗಿಂತ ಜಾಸ್ತಿ ಇರುತ್ತೆ. ಬಟ್ ನೆವರ್ ಮೋರ್ ದೆನ್ ಅ ಪೇಜ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. 1 ಪೇಜ್ ಅಂತ ಹೇಳಿದಾಗ 120 ವರ್ಡ್ಸ್ ಇರೋದ್ರಿಂದ ನೀವು 3 ಮಾರ್ಕ್ಸ್ ಕ್ವಶನ್ಗೆ ಮ್ಯಾಕ್ಸಿಮಮ್ ಎಷ್ಟು ಬರಿಬಹುದು ಅಂತ ಹೇಳಿದ್ರೆ ಲೆಸ್ ದೆನ್ ಅ ಪೇಜ್. ಕೊನೆಯಲ್ಲಿ ಒಂದು 2 ಲೈನ್ ಆದ್ರೂ ಖಾಲಿ ಉಳಿಬೇಕು. 18 ಲೈನ್ಸ್ ಬರೆದ್ರೆ ಸಾಕಾಗತ್ತೆ. ಅದಕ್ಕಿಂತ ಜಾಸ್ತಿ ಬರಿಬೇಡಿ. ಬಿಕಾಸ್ ನಿಮ್ಮ ಹತ್ರ ಇರೋದೇ 6 ಮಿನಿಟ್ಸ್. ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ನಾನು ಒಂದು ಪೇಜ್ ಅನ್ನ ಆನ್ಸರ್ ಮಾಡ್ಲಿಕ್ಕೆ ಐ ಯೂಶುವಲಿ ಟೇಕ್ 7 to 8 ಮಿನಿಟ್ಸ್. ನಿಮಗೆ ಇನ್ನು ಸ್ವಲ್ಪ ಬೇಗ ಆಗ್ಬಹುದು. ಆದ್ರೆ ಒಂದು ಪೇಜ್ ಆನ್ಸರ್ ಅನ್ನ 100 to 120 ವರ್ಡ್ಸ್ ಅನ್ನ ನಾವು ಬರೀಬೇಕಾದ್ರೆ ಯೂಶುವಲಿ 5 ಮಿನಿಟ್ಸ್ ಬೇಕೇ ಬೇಕು. ಯಾಕೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ ನೀವು ಹ್ಯಾಂಡಲ್ ಬರಿಬೇಕಾದ್ರೆ ರೋಮಿಯೋ ಅನ್ನೋದನ್ನ R ಕ್ಯಾಪಿಟಲ್ ಲೆಟರ್ ಮಾಡದೇ ಇದ್ರೆ, ಜೂಲಿಯಟ್ ಅನ್ನೋದ್ರಲ್ಲಿ J ಕ್ಯಾಪಿಟಲ್ ಲೆಟರ್ ಅನ್ನ ಮಾಡದೇ ಇದ್ರೆ, ಮೊನಾಕೋ ಅಂತ ಬರೆದಾಗ M ಕ್ಯಾಪಿಟಲ್ ಅನ್ನ ನೀವು ಮಾಡದೇ ಇದ್ರೆ, ಖಲೀಲ್ ಗಿಬ್ರನ್ ಅಂತ ಹೇಳಿದಾಗ K ಮತ್ತೆ G ಅನ್ನ ನೀವು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀದೇ ಇದ್ರೆ 1 ಮಾರ್ಕ್ ನಾನು ಮೈನಸ್ ಮಾಡ್ತೇನೆ ಇವ್ಯಾಲ್ಯೂಯೇಟರ್ ಆಗಿ. 3 ಮಾರ್ಕ್ ಮತ್ತೆ 4 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನೀವು ಕಡಿಮೆ ಮಾರ್ಕ್ಸ್ ತಗೊಳ್ಳೋದಿಕ್ಕೆ ಒಂದು ಮೇನ್ ರೀಸನ್ ಯಾವುದು ಅಂತ ಹೇಳಿದ್ರೆ ಪಂಕ್ಚುಯೇಷನ್ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ನೀವು 2 ಪೇಜ್ ಆನ್ಸರ್ ಬರಿಬಹುದು, ನೋ ಪ್ರಾಬ್ಲಮ್, ಬರಿಬಹುದು. ಆದ್ರೆ 2 ಪೇಜ್ ಆನ್ಸರ್ ಬರೀಲಿಕ್ಕೆ ನೀವೇನ್ ಮಾಡ್ತೀರಿ, ಬಹಳ ಫಾಸ್ಟ್ ಆಗಿ ಬರ್ಕೊಳ್ತಾ ಹೋಗ್ತೀರಿ. ಫಾಸ್ಟ್ ಆಗಿ ಬರೆಯೋ ಹಂತದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತೀರಿ, ಪಂಕ್ಚುಯೇಷನ್ ಪ್ರಾಬ್ಲಮ್ ಮಾಡ್ತೀರಿ, ತುಂಬಾ ಕಡೆ ಫುಲ್ ಸ್ಟಾಪ್ ಹಾಕಿರಲ್ಲ. ಫುಲ್ ಸ್ಟಾಪ್ ಹಾಕಿದ್ಮೇಲೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇನ್ನೊಂದು ಸೆಂಟೆನ್ಸ್ ಅನ್ನ ನೀವು ಪ್ರಾರಂಭ ಮಾಡಿರೋದಿಲ್ಲ. ಹಾಗಾಗಿ ನೀವು ಜಾಸ್ತಿ ಬರೆಯೋದಕ್ಕಿಂತ ಇದೊಂದು ಥಂಬ್ ರೂಲ್ ಅನ್ನ ಇಟ್ಕೊಳ್ಳಿ. ನಾಟ್ ಮೋರ್ ದೆನ್ ಎ ಪೇಜ್ ಫಾರ್ 3 ಮಾರ್ಕ್ಸ್, ಲೆಸ್ ದೆನ್ ಎ ಪೇಜ್. 18 ಲೈನ್ಸ್ ಆನ್ಸರ್ ಇದ್ರೆ ಸಾಕಾಗತ್ತೆ. ದೆನ್ 4 ಮಾರ್ಕ್ಸ್ಗೆ ನೀವು ಆನ್ಸರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, 1.5 ಪೇಜ್. ಅವರು 100 ವರ್ಡ್ಸ್ ಕೇಳಿದ್ದಾರೆ, ನೀವು 150 ವರ್ಡ್ಸ್ ಅನ್ನ ಮ್ಯಾಕ್ಸಿಮಮ್ ಮಾಡ್ಕೊಳ್ಳಿ. ದಟ್ಸ್ ಎನಫ್. ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು. 1.5 ಪುಟಕ್ಕಿಂತ ಜಾಸ್ತಿ ಹೋಗ್ಬೇಡಿ. 1.5 ಪೇಜ್, ನಾಟ್ ಮೋರ್ ದೆನ್ ದಟ್. 1.5 ಪೇಜ್ ಒಳಗಡೆನೆ ಇರಬೇಕಾಗತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ. ದೆನ್ ಟೈಮ್ ಕ್ವಾಂಟಿಟಿ ಎಷ್ಟು ಬರೀಬೇಕು, ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು, ನಾನು ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ.
3 marks less than a page, 90 words. ಇದಕ್ಕೆ ಮತ್ತೆ 1 page is 20 lines, 1 line shall be 6 words an average. ಇದನ್ನ ಪ್ರಾಕ್ಟೀಸ್ ಮಾಡಬೇಕು, ಸುಮ್ಮನೆ ಬರೋದಿಲ್ಲ. ಕನ್ನಡದಲ್ಲಿ ತುಂಬಾ ಜಾಸ್ತಿ ಬರೆಯಕ್ ಹೋಗ್ತೀರಿ, ಟೈಮ್ ಸಾಕಾಗೋದಿಲ್ಲ. ಇಂಗ್ಲಿಷ್ ನಲ್ಲಿ ಕೆಲವು ಸರಿ ತುಂಬಾ ಬರೆಯಕ್ ಹೋಗ್ತೀರಿ, ಕನ್ಫ್ಯೂಷನ್ ಒಳಗಾಗ್ತೀರಿ. ಸೊ ನೆನ್ಪಿಟ್ಕೊಳ್ಳಿ, ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಡೋಂಟ್ ಸ್ವೆಟ್, ಯು ಬ್ಲೀಡ್ ಇನ್ ದ ವಾರ್. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ, ತಯಾರಿ ಮಾಡ್ಕೊಳ್ಬೇಕಾದ್ರೆ, ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ಬೆವರು ಹರಿಸ್ಲಿಲ್ಲ ಅಂತ ಹೇಳಿದ್ರೆ ಪರೀಕ್ಷೆನಲ್ಲಿ ಮಾರ್ಕ್ಸ್ ಕಳ್ಕೋಬೇಕಾಗತ್ತೆ. ಸೊ ಇಫ್ ಯು ಡೋಂಟ್ ಪ್ರಾಕ್ಟೀಸ್ ವೆಲ್, ಯು ಬ್ಲೀಡ್ ಇನ್ ದ ವಾರ್ ಅಂತ ಹೇಳ್ತೀವಿ, ರಕ್ತ ಹರಿಯುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಮಾರ್ಕ್ಸ್ ವೇಸ್ಟ್ ಆಗತ್ತೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಡಿಯರ್ ಸ್ಟೂಡೆಂಟ್ಸ್, ನಾನು ಯಾಕೆ ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತೀನಿ. ಸೊ ದಿಸ್ ಇಸ್ ದ ಕೀ. ಸೊ 4 marks ಮತ್ತೆ 3 marks, ಟೈಮ್ ಲಿಮಿಟ್ ಅನ್ನ ಸರಿಯಾಗಿ ಫಾಲೋ ಮಾಡಿ. ದೆನ್ ಕ್ವಾಂಟಿಟಿ, ಪೇಜ್ ಅನ್ನು ಕೂಡ ಲಿಮಿಟ್ ಅನ್ನ ಸರಿಯಾಗಿ ಫಾಲೋ ಮಾಡಿ. ದೆನ್ ದ ಥರ್ಡ್ ಥಿಂಗ್, 3 marks ಮತ್ತೆ 4 marks ಕ್ವಶನ್ಸ್ ಗೆ ಸಮ್ಮರಿ ಟೈಪ್ ಆನ್ಸರ್ ಅನ್ನ ಬರೀಬೇಡಿ. ಲೆಟ್ ಅಸ್ ಸೇ 2 ಇಂದ ಒಂದು 3 marks, ಓಕೆ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಅದರಲ್ಲಿ 3 marks ಕ್ವಶನ್ ಒಂದಿದೆ ಅಂತ ಇಟ್ಕೊಳ್ಳಿ. ರೈಟ್ ಎ ನೋಟ್ ಆನ್ ಅರ್ತ್ ಡೆಮೋಕ್ರಸಿ ಅಂತ ಕೇಳಿದ್ರೆ ನೀವು ನಿಮ್ಮ ಆನ್ಸರ್ ಅನ್ನ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಇಸ್ ರಿಟನ್ ಬೈ ವಂದನಾ ಶಿವ ಅಂತ ಬರಿಬೇಡಿ. ದಟ್ ಶೆಲ್ ನಾಟ್ ಬಿ ದ ಫಸ್ಟ್ ಸೆಂಟೆನ್ಸ್. ಫಸ್ಟ್ ಸೆಂಟೆನ್ಸ್ ಅನ್ನ ಹಾಗೆ ಬರಿಬೇಡಿ. ಅರ್ತ್ ಡೆಮೋಕ್ರಸಿ ಈಸ್ ಅ ಕಾನ್ಸೆಪ್ಟ್ ರಿಟನ್ ಬೈ ವಂದನಾ ಶಿವ ಇನ್ ಹರ್ essay ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಹೀಗೆ ಶುರು ಮಾಡ್ಕೊಳ್ಳಿ. ಕ್ವಶನ್ ಏನ್ ಕೇಳಿರ್ತಾರೋ ಅದಕ್ಕೆ ತಕ್ಕಾಗಿ ಆನ್ಸರ್ ಅನ್ನ ಬರೆಯೋದಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ 3 marks ಮತ್ತೆ 4 marks ಅಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಬೇಕಾ? ದೆನ್ ಸಮ್ಮರಿ ಟೈಪ್ ಅಪ್ರೋಚ್ ನ ಬಿಡಿ. ಸಮ್ಮರಿ ಟೈಪ್ ಅಪ್ರೋಚ್ ಅಂದ್ರೆ ಏನು? ದಿಸ್ ಪೋಯಮ್ ಇಸ್ ರಿಟನ್ ಬೈ ಸೋ ಅಂಡ್ ಸೋ, ದಿಸ್ ಶಾರ್ಟ್ ಸ್ಟೋರಿ ಇಸ್ ರಿಟನ್ ಬೈ ಸೋ ಅಂಡ್ ಸೋ. ಹಾಗೆ ಬೇಡ. ಕ್ವಶನ್ ಏನ್ ಕೇಳಿರ್ತಾರೆ ಅದರಿಂದ ನಿಮ್ಮ ಆನ್ಸರ್ ಅನ್ನ ಶುರು ಮಾಡ್ಕೊಳ್ಳಿ. ಅಂಡ್ ರಿಮೆಂಬರ್, 3 mark ಮತ್ತೆ 4 mark ಕ್ವಶನ್ಸ್ ಏನಿರುತ್ತೆ, ದೇ ಆರ್ ನಥಿಂಗ್ ಬಟ್ essay. ಅದೊಂದು ಪ್ರಬಂಧ. ಪ್ರಬಂಧದ ಬಿಗಿನಿಂಗ್ ಒಂದಿರುತ್ತೆ, ಇಂಟ್ರೊಡಕ್ಷನ್ ಒಂದಿರುತ್ತೆ, ಕನ್ಕ್ಲೂಷನ್ ಒಂದಿರುತ್ತೆ, ಬಾಡಿ ಆಫ್ ದಿ essay ಒಂದಿರುತ್ತೆ. ಸೊ ಇದ್ರ ಪ್ರಕಾರನೇ ನೀವು ಹೋಗ್ಬೇಕಾಗತ್ತೆ. ಸೊ 3 mark ಮತ್ತೆ 4 mark ಕ್ವಶನ್ಸ್ ನ ನೀವೇನ್ ಮಾಡ್ಬೇಕಾಗತ್ತೆ? ಕ್ವಾಂಟಿಟಿ 90 words, 150 words. ಆಕ್ಚುಲಿ ಅವ್ರು ಕೇಳೋದು 60 words, 100 words. ಸೊ ಮ್ಯಾಕ್ಸಿಮಮ್ 50% ಎಕ್ಸ್ಟ್ರಾ ಹೋಗಿ, ಅದಕ್ಕಿಂತ ಜಾಸ್ತಿ ಹೋಗ್ಬೇಡಿ, ಟೈಮ್ ಸಾಕಾಗೋದಿಲ್ಲ. ಎರಡನೇದು ಬಹಳ ಇಂಪಾರ್ಟೆಂಟ್ ಆದದ್ದು, 3 out of 3, 4 out of 4 ಬೇಕಾ ಅಂತ ಹೇಳಿದ್ರೆ ಪಂಕ್ಚುಯೇಷನ್ ಎರರ್ಸ್ ಅನ್ನ ಮಾಡಬಾರದು, ಸ್ಪೆಲ್ಲಿಂಗ್ ಎರರ್ಸ್ ಅನ್ನ ಮಾಡಬಾರದು. ಅಂಡ್ ತುಂಬಾ ಜಾಸ್ತಿ ಬರೀಲಿಕ್ಕೆ ಹೋಗಿ ಅರ್ಜೆಂಟ್ ಮಾಡ್ಕೊಂಡು ಹ್ಯಾಂಡ್ ರೈಟಿಂಗ್ ಲೆಜಿಬಲ್ ಆಗಿ ಇರೋ ಹಾಗೇನೆ ನೋಡ್ಕೊಳ್ಬೇಕು, ಇಲ್ಲೆಜಿಬಲ್ ಆಗಬಾರದು. ಅಕ್ಷರಗಳು ಸುಂದರವಾಗಿರ್ಬೇಕಾಗಿಲ್ಲ, ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಅಲ್ಲ ಬೇಕಾಗಿರೋದು, ಓದಿದಾಗ ಅರ್ಥ ಆಗಿರ್ಬೇಕು. ಅದು ಬೀನ, ಡಿನ, ಹೆಚ್ಚ, ಎನ್ನ ಅಂತ ನಮಗೆ ಗೊತ್ತಾಗ್ಬೇಕು. ಹೆಚ್ಚು ಎನ್ ಆಗೋದು, ಎನ್ನು ಹೆಚ್ಚು ಆಗೋದು, ಡಿ ಬಿ ಆಗೋದು, ಈ ತರದ ಕನ್ಫ್ಯೂಷನ್ಸ್ ಇರಬಾರ್ದು. ಸೊ 1 mark, 2 mark, 3 mark ಮತ್ತೆ 4 mark ಕ್ವಶನ್ಸ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಾನು ನಿಮ್ಗೆ ಹೇಳಿದ್ದೀನಿ ಅಂತ ಅನ್ಕೊಳ್ತೀನಿ. ದೆನ್ ನೀವೀಗ ಇನ್ನು 50 days ನಿಮ್ಗೆ ಟೈಮ್ ಇದೆ. ನೀವು ಮಾಡ್ಬೇಕಾಗಿರೋದಿಷ್ಟೇ, 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ, 2 ಪ್ರಿಪ್ರೇಟರಿ ಇದೆ. ಆ 2 ಪ್ರಿಪ್ರೇಟರಿಯ ಕ್ವಶನ್ ಪೇಪರ್ಸ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿರುತ್ತೆ ಅದರಲ್ಲಿರುವಂತ 3 ಮತ್ತೆ 4 mark ಕ್ವಶನ್ಸ್ ಅನ್ನ ಕೂತ್ಕೊಂಡು ಆನ್ಸರ್ ಮಾಡಿ. ಆನ್ಸರ್ ಮಾಡ್ಬೇಕಾದ್ರೆ ಕ್ವಾಂಟಿಟಿ, ಟೈಮ್ ಮತ್ತೆ ನಾನೀಗ ಹೇಳಿದ್ನಲ್ಲ ಪಂಕ್ಚುಯೇಷನ್ ಅಂಡ್ ದ ವೇ ಆಫ್ ಆನ್ಸರ್, ಅದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಟೀಚರ್ಸಿಗೆ ತೋರಿಸಿ ಅವ್ರ ಕಡೆಯಿಂದ ಗೈಡೆನ್ಸ್ ತಗೊಳ್ಳಿ. ನೀವು ಕೂಡ ಗ್ರೂಪ್ ವರ್ಕ್ ಮಾಡಿ. ಆನ್ಸರ್ ಬರೆದು ನಿಮ್ಮ ಕ್ಲಾಸ್ಮೇಟಿಗೆ ಕೊಡಿ, ಅವ್ರು ಬರ್ದಿರೋದನ್ನ ನೀವು ತಗೊಳ್ಳಿ. ಇಟ್ ರಿಕ್ವೈರ್ಸ್ ಪ್ರಾಕ್ಟೀಸ್. ಸುಮ್ಮನೆ ಹಾಗೆ ಉತ್ತರ ಬರೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಸ್ಕೋರ್ ಆಗೋದು ಆಗದೆ ಇರೋದು ಈ 3 ಮತ್ತೆ 4 marks ಅಲ್ಲಿ ಆಗತ್ತೆ. 1 mark, 2 mark ಮೆಮೊರಿ ಮೇಲೆ ತಗೊಂಡ್ಬಿಡ್ತೀರಿ, ಮತ್ತೆ ಅಲ್ಲೇ ಇರುವಂತದನ್ನ ಬರೀತೀರಿ. ಆದ್ರೆ ಇಂಗ್ಲಿಷ್ ನಲ್ಲಿ ನೀವು ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದು, ತಗೊಳ್ಳದೆ ಇರೋದು
3 ಮತ್ತೆ 4 ಮಾರ್ಕ್ ಏರಿಯಾದಲ್ಲಿ ಇರುತ್ತೆ. ಹಿಯರ್ ಯು ಲೂಸ್ ಯುವರ್ ಮಾರ್ಕ್ಸ್. ಸೊ ಯಾರಿಗೆಲ್ಲ ನನ್ನ ಬೆಸ್ಟ್ 80 ಔಟ್ ಆಫ್ 80 ಅಂತಿದೆ, ಅವರು 3 ಮತ್ತೆ 4 ಮಾರ್ಕ್ ಏರಿಯಾನ ಗಮನ ಇಟ್ಟು ಪ್ರಾಕ್ಟೀಸ್ ಮಾಡಿ ಬರೀರಿ. 3 ಮಾಡೆಲ್ ಕ್ವಶನ್ ಪೇಪರ್ಸ್, 2 ಪ್ರಿಪರೇಟರಿ ಪೇಪರ್ಸ್ ಇರುತ್ತೆ, ಪ್ಲಸ್ ಡಿಪಾರ್ಟ್ಮೆಂಟ್ ಇಂದ ಬಿಡುಗಡೆ ಮಾಡಿರುವಂತ ಒಂದು ಕ್ವಶನ್ ಬ್ಯಾಂಕ್ ಇದೆ. ಆ ಕ್ವಶನ್ ಬ್ಯಾಂಕ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇದಾವೆ, 4 ಮಾರ್ಕ್ಸ್ ಕ್ವಶನ್ಸ್ ಇದೆ. ಆ ಲೆಸನ್ಗೆ ಹೋಗಿ ಅವೆಲ್ಲವನ್ನ ಒಮ್ಮೆ ಬರೆಯೋದಿಕ್ಕೆ ಪ್ರಯತ್ನ ಮಾಡಿ, ಪ್ರಾಕ್ಟೀಸ್ ಮಾಡಿ. ದೆನ್ ಯು ವಿಲ್ ಸ್ಕೋರ್ ಔಟ್ ಆಫ್ ಔಟ್ ಹಿಯರ್. ದೆನ್ ವೆನ್ ಇಟ್ ಕಮ್ಸ್ ಟು ಯುವರ್ ವರ್ಕ್ ಬುಕ್ ಪಾರ್ಟ್, ವರ್ಕ್ ಬುಕ್ಗೆ ಬಂದಾಗ ನಿಮಗೆ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಏನು ಕ್ವಶನ್ ನಂಬರ್ 11, 12 ಮತ್ತೆ 13, ಕ್ವಶನ್ ನಂಬರ್ 11, 12, 13 ಏನಿರುತ್ತೆ, ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದ್ರೆ, ಅಥವಾ ಈಗ ಪ್ರಿಪರೇಟರಿ ಎಕ್ಸಾಮ್ ಮುಗೀತಲ್ಲ ಅದರ ಕ್ವಶನ್ ಪೇಪರ್ ಇದ್ರೆ ಒಮ್ಮೆ ನೋಡಿ. ಕ್ವಶನ್ ನಂಬರ್ 11 ಪ್ಯಾಸಿವ್ ವಾಯ್ಸ್ ಇರುತ್ತೆ, ಕ್ವಶನ್ ನಂಬರ್ 12 ಎಕ್ಸ್ಪ್ರೆಷನ್ಸ್ ಇರುತ್ತೆ, ಕ್ವಶನ್ ನಂಬರ್ 13 ಪ್ರೊನೌನ್ಸ್ ಇರುತ್ತೆ. ಈ ಪ್ಯಾಸಿವ್ ವಾಯ್ಸಿಗೆ ಬಂದಾಗ ಯೂಶುವಲಿ ನೀವು ಮಾಡುವಂತ ತಪ್ಪು, ಹೆಲ್ಪಿಂಗ್ ವರ್ಬ್ ಒಂದಿರುತ್ತೆ ಅನ್ನೋದನ್ನ ಮರ್ತು ಬಿಡ್ತೀರಿ. ಬ್ರಾಕೆಟ್ ಅಲ್ಲಿ ಯಾವಾಗ್ಲೂ ಮೇನ್ ವರ್ಬ್ ಅನ್ನ ಕೊಟ್ಟಿರ್ತಾರೆ. ಈ ಹೆಲ್ಪಿಂಗ್ ವರ್ಬ್ ಅಂದ್ರೇನು, ಮೇನ್ ವರ್ಬ್ ಅಂದ್ರೇನು ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕ್ವಶನ್ ನಂಬರ್ 31, 32 ನ ನೀವು ಅಟೆಂಡ್ ಮಾಡ್ಬೇಕಾದ್ರೆ ಮತ್ತೆ ನಿಮ್ಗೆ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ, ಅದಕ್ಕೂ ನಿಮ್ಗೆ ಇದು ಬೇಕಾಗತ್ತೆ. ದೆನ್ ಫ್ರೇಮಿಂಗ್ ದಿ ಕ್ವಶನ್ಸ್ ಬೇಕಾಗತ್ತೆ, ಕ್ವಶನ್ ಟ್ಯಾಗ್ ಕೂಡ ನಿಮಗೆ ಬೇಕಾಗದ್ರೆ ಸಬ್ಜೆಕ್ಟ್ ಮತ್ತೆ ವರ್ಬ್ ಅಗ್ರಿಮೆಂಟ್ ನಿಮಗೆ ಗೊತ್ತಿರ್ಬೇಕಾಗತ್ತೆ, ಟೆನ್ಸಸ್ ಗೊತ್ತಿರ್ಬೇಕಾಗತ್ತೆ. ಸೊ ನಿಮ್ಮ ಟೀಚರ್ ಜೊತೆ ಕೂತ್ಕೊಂಡು ಟೆನ್ಸ್ ಸ್ಟ್ರಕ್ಚರ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬ್ ಯಾಕೆ ಇಂಪಾರ್ಟೆಂಟ್ ಇಂಗ್ಲಿಷ್ ನಲ್ಲಿ ಅನ್ನೋದು ನಿಮ್ ತಲೆನಲ್ಲಿ ಇರಬೇಕು. ಪ್ಯಾಸಿವ್ ವಾಯ್ಸಸ್ ಅನ್ನ ಬರಿಬೇಕಾದ್ರೆ ಬ್ರಾಕೆಟ್ ಅಲ್ಲಿ ವಿತ್ ಇನ್ ದಿ ಬ್ರಾಕೆಟ್ಸ್ ಮೇನ್ ವರ್ಬ್ ಮಾತ್ರ ಇರುತ್ತೆ. ನೀವು ಅದರ ಟೆನ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ದೆನ್ ಸಬ್ಜೆಕ್ಟ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಅಪ್ರೋಪ್ರಿಯೇಟ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಿ ನೀವು ಮೇನ್ ವರ್ಬ್ ಅನ್ನ ಆಡ್ ಮಾಡ್ತೀರಿ. ಅಂಡ್ ರಿಮೆಂಬರ್, ಆಲ್ ಮೇನ್ ವರ್ಬ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಇರುತ್ತೆ. ನೀವು ಅದನ್ನ V3 ಅಂತಿರೋ, V4 ಅಂತಿರೋ ನೋಡಿ, ನಿಮ್ಮ ಟೀಚರ್ ಜೊತೆ ಮಾತಾಡಿ. ವರ್ಬ್ ಅಂತ ಹೇಳಿದಾಗ ಅದಕ್ಕೊಂದು ಪ್ರೆಸೆಂಟ್ ಫಾರ್ಮ್ ಒಂದಿರುತ್ತೆ, ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್. ಒಂದು ವರ್ಬ್ ಅಂತ ಹೇಳಿದ್ರೆ 4, 1, 2, 3, 4. ಸೊ ಯೂಶುವಲಿ ಇವ್ಯಾಲ್ಯೂಯೇಷನ್ ಟೈಮ್ ಅಲ್ಲಿ ನಾನು ಗಮನಿಸಿರೋದು ಹೆಲ್ಪಿಂಗ್ ವರ್ಬ್ ಗಳನ್ನ ಸರಿಯಾಗಿ ಬರೆಯೋದಿಲ್ಲ. ಇನ್ನೊಂದು ತಪ್ಪು ಮಾಡ್ತೀರಿ, ನೀವು ಆನ್ಸರ್ ಬರ್ದಿರೋದನ್ನ ಅಂಡರ್ಲೈನ್ ಮಾಡೋದಿಲ್ಲ. ಅದನ್ನ ನೀಟಾಗಿ ಅಂಡರ್ಲೈನ್ ಮಾಡಬೇಕು. ದೆನ್ ಯು ವಿಲ್ ಗೆಟ್, ಅಲ್ಲಿ ಏನ್ ಮಾರ್ಕ್ಸ್ ಇರುತ್ತೆ ಅಷ್ಟು ಸಿಗತ್ತೆ. 11, 12 ಕ್ವಶನ್ ನಂಬರ್ 12 ಏನಿರುತ್ತೆ ಎಕ್ಸ್ಪ್ರೆಷನ್ಸ್, ಪಾಠ ಚೆನ್ನಾಗಿ ಓದಿದ್ರೆ ಮಾತ್ರ ನಿಮಗೆ ಅದು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಈಗಾಗಲೇ ನಿಮ್ಮ ಟೀಚರ್ಸ್ ಹೇಳಿರ್ತಾರೆ, ಎಕ್ಸ್ಪ್ರೆಷನ್ಸ್ ಅಥವಾ ಇಡಿಯಮ್ಸ್ ಪಾಠದಿಂದನೇ ತಗೊಳ್ತಾರೆ. ವರ್ಕ್ ಬುಕ್ ಅಲ್ಲಿ, ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಬಳಕೆ ಆಗಿರುವಂತ ಇಡಿಯಮ್ಸ್ ಏನಿರುತ್ತೆ ಅವನ್ನೇ ತಗೊಳ್ತಾರೆ. ಆದ್ರೆ ಅಲ್ಲಿ ಬಳಸುವಂತ ಸೆಂಟೆನ್ಸಸ್ ಬೇರೆ ಇರುತ್ತೆ. ಟೆಕ್ಸ್ಟ್ ಬುಕ್ ಇಂದನಾದ್ರೂ ಇರ್ಬೋದು, ವರ್ಕ್ ಬುಕ್ ಇಂದನಾದ್ರೂ ಇರ್ಬೋದು, ಅಥವಾ ಹೊರಗಿಂದನಾದ್ರೂ ಬಂದಿರ್ಬೋದು. ಸೊ ನಿಮಗೆ ಏನಿರಬೇಕು, ಟೆಕ್ಸ್ಟ್ ಅನ್ನ ಚೆನ್ನಾಗಿ ಓದಿರ್ಬೇಕು. ಟೆಕ್ಸ್ಟ್ ಅನ್ನ ನೀವು ಚೆನ್ನಾಗಿ ಓದಿದ್ರೆ ಡೆಫಿನೆಟ್ಲಿ ಕ್ವಶನ್ ನಂಬರ್ 12 ಅನ್ನ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಫೋಕಸ್ ಮಾಡಿ. ಒಂದ್ಸರಿ, ಇನ್ನೂ ನಿಮಗೆ 40-50 ಡೇಸ್ ಟೈಮ್ ಇದೆ. ಎಲ್ಲ ಲೆಸನ್ ಅನ್ನ 2 ಸರಿನಾದ್ರೂ ಓದ್ಕೊಳ್ಳಿ. ಜಸ್ಟ್ ಗಿವ್ ಅ ಪ್ಲೇನ್ ರೀಡಿಂಗ್, ಒಂದು ಕಡೆಯಿಂದ ಓದಿ, ದಟ್ ವಿಲ್ ಬಿ ಹೆಲ್ಪ್ಫುಲ್. ದೆನ್ ಪ್ರೊನೌನ್ಸ್ ವಿಚಾರಕ್ಕೆ ಬಂದಾಗ ಕ್ವಶನ್ ನಂಬರ್ 13 ನೀವೇನ್ ಮಾಡ್ಬೇಕು, ಎಲ್ಲ ಪ್ರೊನೌನ್ ಗಳನ್ನ ಪಟ್ಟಿ ಮಾಡ್ಕೊಳ್ಬೇಕು. ದೆನ್ ಮಾಡೆಲ್ ಕ್ವಶನ್ ಪೇಪರ್, ದೆನ್ 2 ಪ್ರಿಪರೇಟರಿ ಅಂಡ್ ಆಲ್ಸೋ ಫ್ರಮ್ ದ ಕ್ವಶನ್ ಬ್ಯಾಂಕ್. ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ, ಅದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಮ್ಯಾಚ್ ದ ಫಾಲೋಯಿಂಗ್ ಆನ್ಸರ್ಸ್ ಬರಿಬೇಕಾದ್ರೆ ಎ ಸೈಡ್ ಇರೋದನ್ನ ನೀಟಾಗಿ ಫಸ್ಟ್ ಆನ್ಸರ್ ಪೇಪರ್ ಅಲ್ಲಿ ಬರೀರಿ. ದೆನ್ ಬಿ ಯಾವುದು ಸರಿ ಉತ್ತರ ಇರುತ್ತೋ ಅದನ್ನ ಎಗೆ ಮ್ಯಾಚ್ ಮಾಡಿ ಬರೀರಿ.
ಟೇಬಲ್ ಹಾಕೊಳ್ಳಿ, ಕಾಲಮ್ ಹಾಕೊಳ್ಳಿ. ಫಸ್ಟ್ ಎ ಸೈಡ್ ಇರೋದನ್ನ ಪೂರ್ತಿ ಬರೀರಿ. ದೆನ್ ಬಿ ಸೈಡ್ ಬರಿಬೇಕಾದ್ರೆ ಆನ್ಸರ್ ಮ್ಯಾಚ್ ಆಗೋದನ್ನ ಬರೀತಾ ಬನ್ನಿ. ರೈಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೇಬಲ್ ನೀಟಾಗಿ ಬರಿಬೇಕು. ಕಾಲಮ್ ಎ ಫಸ್ಟ್ ಬರೀರಿ, ದೆನ್ ಕಾಲಮ್ ಬಿ ರೈಟ್ ಆನ್ಸರ್ ಅನ್ನ ಮ್ಯಾಚ್ ಮಾಡಿ ಬರೀರಿ. ಒಂದು ಲೈನ್ ಬಿಟ್ ಬರೀರಿ, ಅವಾಗ ಇವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಸುಲಭ ಆಗತ್ತೆ. ಸೊ ನಾವು ವಿ ಶಲ್ ಕಮ್ ಟು ದಿಸ್ ಕ್ವಶನ್ ನಂಬರ್ 30. ಕಾಂಪ್ರಹೆನ್ಷನ್ ವಿಚಾರಕ್ಕೆ ಬಂದಾಗ ಯು ವಿಲ್ ಹ್ಯಾವ್ ಅ ಪ್ಯಾಸೇಜ್ ಎ, ದೆನ್ ಯು ವಿಲ್ ಹ್ಯಾವ್ ಪೊಯೆಟ್ರಿ, ಒಂದು ಪೊಯಮ್ ಇರುತ್ತೆ ಬಿ ನಲ್ಲಿ. ಚಾಯ್ಸ್ ಇಸ್ ಯುವರ್ಸ್. ಪೊಯೆಟ್ರಿ ತಗೊಳ್ತೀರಾ, ಪ್ರೋಸ್ ತಗೊಳ್ತೀರಾ ನೋಡಿ. ಬಟ್ ಎ ಇಂದ ಐ ವರ್ಗೇನು 9 ಕ್ವಶನ್ಸ್ ಇರುತ್ತೆ, ಅದನ್ನ ಒಂದೇ ಕಡೆ ಬರಿಬೇಕು, ಬೇಲ್ಲಂದ್ರಲ್ಲಿ ಬರಿಬೇಡಿ. ನೀವು ಪೊಯೆಟ್ರಿನೇ ತಗೊಳ್ತೀರಿ ಅಂತ ಆದ್ರೆ ನಿಮ್ಮ ವರ್ಕ್ ಬುಕ್ ಅಲ್ಲಿ 15 ಪೊಯಮ್ಸ್ ಇದೆ. ಆ 15 ಪೊಯಮ್ ಅಲ್ಲಿ ಯಾವ್ದಾದ್ರು ಒಂದು ಪೊಯಮ್ ಅನ್ನ ಅಲ್ಲಿ ಪ್ರಿಂಟ್ ಮಾಡಿ ಕ್ವಶನ್ ಪೇಪರ್ ನಲ್ಲಿ, ಅದ್ರ ಮೇಲೆ 9 ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಸೊ ಪ್ಯಾಸೇಜ್ ಆಗಿದ್ರೆ ಏನಾಗಿರುತ್ತೆ, ಹೊಸ ಪ್ಯಾಸೇಜ್ ಆಗಿರುತ್ತೆ, ಅದ್ರ ಮೇಲೆ 9 ಕ್ವಶನ್ಸ್ ಇರುತ್ತೆ. ಸೊ ಚಾಯ್ಸ್ ಇಸ್ ಯುವರ್ಸ್. 30 ಏನಾದ್ರೂ ಬರೀರಿ, ಬಿನಾದ್ರೂ ಬರೀರಿ. ಸೊ ದಟ್ ಈಸ್ ಅಪ್ ಟು ಯು. ಬಟ್ ಎಲ್ಲೇ ಬರೆದ್ರು ನೀವು ಅದನ್ನ ಎ ಟು ಐ ಕಂಟಿನ್ಯೂಸ್ ಆಗಿ ಒಂದೇ ಪೇಜ್ ಅಲ್ಲಿ, ಒಂದೇ ಪೇಜ್ ಅಂತ ಹೇಳೋದಕ್ಕಿಂತ ಒಂದೇ ಕಡೆ ಬರೋ ಹಾಗೆ ಬರಿಬೇಕಾಗತ್ತೆ. ದೆನ್ ನಿಮಗೆ ಮುಂದಕ್ಕೆ ಹೋಗ್ತಾ ಹೋದಾಗ 31 ಯಾವ್ದಿದೆ ನೋಡಿ, 32 ಯಾವ್ದಿದೆ ನೋಡಿ, 33 ಯಾವ್ದಿದೆ ನೋಡಿ, 34 ಯಾವ್ದು ಬರುತ್ತೆ ನೋಡಿ, 35, ದೆನ್ 36. 36ಗೆ ನೀವು ವಾಪಸ್ ಬಂದ್ರೆ ಲಾಸ್ಟ್ ಪಾರ್ಟ್ ಲೆಟರ್ ರೈಟಿಂಗ್ ಇರುತ್ತೆ, ದೆನ್ ಸ್ಪೀಚ್ ರೈಟಿಂಗ್ ಇರುತ್ತೆ. ಲೆಟರ್ ರೈಟಿಂಗ್ ವಿಚಾರಕ್ಕೆ ಬಂದ್ರೆ 36 ಇದು ಸ್ಕೋರಿಂಗ್ ಕ್ವಶನ್ ಆಗಿದೆ. 36 ಅಲ್ಲಿ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಆ ಲೆಟರ್ ಫಾರ್ಮೆಟ್ ಏನಿರತ್ತಲ್ಲ, ರೆಸ್ಯೂಮ್ ಮತ್ತೆ ಕವರ್ ಲೆಟರ್ ಎರಡನ್ನೂ ಬರಿಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಿ. ಸೈನ್ಸ್ ಸ್ಟೂಡೆಂಟ್ಸ್, ಕಾಮರ್ಸ್ ಸ್ಟೂಡೆಂಟ್ಸ್ ಯೂಶಲಿ ಮಾಡುವಂತ ಮಿಸ್ಟೇಕ್ ಏನಂತ ಹೇಳಿದ್ರೆ, ಪ್ರಾಕ್ಟೀಸ್ ಮಾಡೋದಿಲ್ಲ, ಅಲ್ಲಿ ಬಂದು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ, ಹೇಗೆಗೋ ಬರ್ದು ಮಾರ್ಕ್ಸ್ ಅನ್ನ ಕಳ್ಕೊಳ್ತೀರಿ. ನೀವು ಇನ್ನೊಂದನ್ನ ಗಮನಿಸಬೇಕು, ಕವರ್ ಲೆಟರ್ ಅಲ್ಲಿ ಎಲ್ಲವೂ ಲೆಫ್ಟ್ ಸೈಡ್ಗೆ ಅಲೈನ್ ಆಗ್ಬೇಕು, ಲೆಫ್ಟ್ ಸೈಡ್ಗೆ ಅಲೈನ್ ಆಗ್ಬೇಕಾಗತ್ತೆ. ಕನ್ನಡದಲ್ಲಿ ನೀವು ಬರೆಯೋ ಪತ್ರ ಲೇಖನದಲ್ಲಿ ನಿಮ್ಮ ಸಹಿ ಬಲಭಾಗದ ಮೂಲೆಗೆ ಬರ್ತದೆ, ಕಾರ್ನರ್, ರೈಟ್ ಸೈಡ್ ಕಾರ್ನರ್ಗೆ ಬರುತ್ತೆ. ಬಟ್ ನಿಮಗಿರುವಂತ ಇಂಗ್ಲಿಷ್ ಕವರ್ ಲೆಟರ್ ಪ್ಯಾಟರ್ನ್ ಅಲ್ಲಿ ಲೆಫ್ಟ್ ಸೈಡ್ಗೆ ನಿಮ್ಮ ಸಿಗ್ನೇಚರ್ ಅನ್ನ ತರಬೇಕಾಗತ್ತೆ. ಬಟ್ ಅಗೈನ್ ಇಲ್ಲೊಂದು ನೆನ್ಪಿಟ್ಕೊಳ್ಬೇಕು, ನಮ್ಮ ಐಡೆಂಟಿಟಿನ ರಿವೀಲ್ ಮಾಡಬಾರ್ದು. ಹೆಸರಿಗೆ 4 ಸರಿ ಎಕ್ಸ್ ಹಾಕ್ಬೇಕು, ಅಡ್ರೆಸ್ಸಿಗೆ 4 ಸರಿ ವೈ ಅನ್ನ ಬರಿಬೇಕು. ಬಟ್ ಡಿಯರ್ ಸ್ಟೂಡೆಂಟ್ಸ್, ಲೆಟರ್ ರೈಟಿಂಗ್ ಅಲ್ಲಿ ಯು ಕ್ಯಾನ್ ಸ್ಕೋರ್ 5 ಔಟ್ ಆಫ್ 5 ಇಫ್ ಯು ಪ್ರಾಕ್ಟೀಸ್ ವೆಲ್. ನೀವು 80 ಔಟ್ ಆಫ್ 80 ತಗೊಳ್ಬೇಕು ಅಂತಿದ್ರೆ ಲೆಟರ್ ರೈಟಿಂಗ್ ಈಸ್ ಅನದರ್ ಕೀ. 5 ಔಟ್ ಆಫ್ 5 ಬಹಳ ಸಿಂಪಲ್ ಆದಂತ ಪ್ಯಾಟರ್ನ್ ಅದು, ಕವರ್ ಲೆಟರ್ ಮತ್ತೆ ರೆಸ್ಯೂಮ್. ಇದಕ್ಕೆ ನೀವೇನ್ ಮಾಡ್ಬೋದು, 3 ಮಾಡೆಲ್ ಕ್ವಶನ್ ಪೇಪರ್ ಇದೆ, 2 ಪ್ರಿಪರೇಟರಿ ಸಿಗತ್ತೆ, ಕ್ವಶನ್ ಬ್ಯಾಂಕ್ ಇದೆ. ನೀವು ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಯೂಶುವಲಿ ನೀವು ಮಾಡೋ ತಪ್ಪೇನಂದ್ರೆ ಲೆಟರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡೋದಿಲ್ಲ. ಇದನ್ನ ಪ್ರಾಕ್ಟೀಸ್ ಮಾಡಿ, ಯು ಸ್ಕೋರ್ 5 ಔಟ್ ಆಫ್ 5. ಸ್ಪೀಚ್ ರೈಟಿಂಗ್ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅದನ್ನ ತಗೊಳ್ಬಹುದು. ಅಲ್ಲೇ ಕ್ಲೂ ಕೊಟ್ಟಿರ್ತಾರೆ, ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ರೈಟ್ 120 words, again 1.5 page. Beginning of the speech, body of the speech and conclusion part of the speech. ಮೂರನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ದೆನ್ ಕ್ವಶನ್ ನಂಬರ್ 35, ಇದು ಫಸ್ಟ್ ಇಯರ್ ನಲ್ಲಿ ಸಾಕಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರಿ. ಲ್ಯಾಂಗ್ವೇಜ್ ಫಂಕ್ಷನ್ಸ್, ಕಾನ್ವರ್ಸೇಷನ್ ಇರುತ್ತೆ, ಸಿಂಪಲ್ ಆಗಿರುತ್ತೆ. ಬಟ್ ಒಂದು ನೀವು ಮಾಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ಎಂಟೈರ್ ಕಾನ್ವರ್ಸೇಷನ್ ಅನ್ನ ರೀಪ್ರೊಡ್ಯೂಸ್ ಮಾಡಿ ಆನ್ಸರ್ ಪೇಪರ್ ನಲ್ಲಿ. ಯಾವುದು ನೀವು ಆನ್ಸರ್ ಮಾಡಿರ್ತೀರಿ ಬ್ಲಾಂಕ್ ಇರುತ್ತಲ್ಲ, ಆ ಬ್ಲಾಂಕ್ ಪಾರ್ಟ್ ಏನಿರುತ್ತೆ ಅದನ್ನ ಅಂಡರ್ಲೈನ್ ಮಾಡಿ. ನೀವು ಬರೆದದನ್ನ ಅಂಡರ್ಲೈನ್ ಮಾಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ 34 ಆಸ್ ಎ ಕ್ವಶನ್,
ನಿಮಗೆ 80 ಔಟ್ ಆಫ್ 80 ಬರುತ್ತಾ ಅಥವಾ 76 ಔಟ್ ಆಫ್ 80 ಬರುತ್ತಾ? ಅದನ್ನ ಡಿಸೈಡ್ ಮಾಡುವಂಥದ್ದು ನಿಮ್ಮ ಕ್ವಶನ್ ಪೇಪರ್ ನಲ್ಲಿ ಕ್ವಶನ್ ನಂಬರ್ 34. ಸೊ ಕ್ವಶನ್ ನಂಬರ್ 34 ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಇಯರ್ ನಲ್ಲಿ ಮತ್ತೆ ಸೆಕೆಂಡ್ ಇಯರ್ ನಲ್ಲಿ ನೀವು ಏನೆಲ್ಲ ಗ್ರಾಮರ್ ಕಲ್ತಿದ್ದೀರಿ ಅದೆಲ್ಲವೂ ಇಲ್ಲಿ ಬೇಕಾಗತ್ತೆ. ರಿಪೋರ್ಟೆಡ್ ಸ್ಪೀಚ್ ಟೆಸ್ಟ್ಸ್ ಯುವರ್ ಇಂಗ್ಲಿಷ್ ಗ್ರಾಮರ್ ನಾಲೆಡ್ಜ್. ನಿಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಗ್ರಾಮರ್ ಚೆನ್ನಾಗಿ ಗೊತ್ತಿತ್ತಾ, ಯು ವಿಲ್ ಸ್ಕೋರ್ 5 ಔಟ್ ಆಫ್ 5. ಅದರ್ವೈಸ್ ಯು ವಿಲ್ ಸ್ಕೋರ್ 1 ಔಟ್ ಆಫ್ 5. ಮಕ್ಕಳೇ, ಒಂದು ನೆನಪಿಟ್ಕೊಳ್ಳಿ, ಕಳೆದ 20 ವರ್ಷದಿಂದ ನಾನು PU ಹಂತದಲ್ಲಿ ಪಾಠ ಮಾಡ್ತಾ ಇದ್ದೀನಿ. ಕಳೆದ 16 ವರ್ಷದಿಂದ ನಾನು ರೆಗ್ಯುಲರ್ ಆಗಿ ಇವ್ಯಾಲ್ಯೂಯೇಷನ್ಗೆ ಹೋಗ್ತಾ ಇದ್ದೀನಿ. ಸ್ಕೋರ್ ಮಾಡೋ ಮಕ್ಕಳು ಮಾರ್ಕ್ಸ್ ಅನ್ನ ಕಳ್ಕೊಳ್ಳೋದು ಕ್ವಶನ್ ನಂಬರ್ 34 ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ. ಪರ್ಟಿಕ್ಯುಲರ್ಲಿ ಸೈನ್ಸ್ ಮತ್ತೆ ಕಾಮರ್ಸ್ ಸ್ಟೂಡೆಂಟ್ಸ್ ಮಾರ್ಕ್ಸ್ ಅನ್ನ ಇಲ್ಲಿ ಕಳ್ಕೊಳ್ತೀರಿ. ಯಾಕಂತ ಹೇಳಿದ್ರೆ ಗ್ರಾಮರ್ ಕಾನ್ಸೆಪ್ಟ್ ಬಗ್ಗೆ ನೀವು ಹೆಚ್ಚು ಫೋಕಸ್ ಮಾಡಿರಲ್ಲ. ಸೊ 34 ಈಸಿಯಾಗಿ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 34ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಇಟ್ ರಿಕ್ವೈರ್ಸ್ ಕಾನ್ಸ್ಟೆಂಟ್ ಪ್ರಾಕ್ಟೀಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಫ್ ಯುವರ್ ಬೆಸ್ಟ್ ಇಸ್ 80 ಔಟ್ ಆಫ್ 80, ಮತ್ತೆ ರಿಪೀಟ್ ಮಾಡ್ತೀನಿ, ನಿಮ್ಮ ಬೆಸ್ಟ್ 80 ಔಟ್ ಆಫ್ 80 ಅಂತ ಆಗಿದ್ರೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ 5 ಔಟ್ ಆಫ್ 5 ನೀವು ತಗೊಳ್ಬೇಕು. ಇದಕ್ಕೆ ಪ್ರಾಕ್ಟೀಸ್ ಕೇಳತ್ತೆ. ಅಂಡ್ ಮತ್ತೆ ರಿಪೀಟ್ ಮಾಡ್ತೀನಿ, 34 ಕ್ವಶನ್ ಅನ್ನ ನೀವು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ರೀಮ್ಸ್ ಅಲ್ಲಿರೋ ಎಲ್ಲಾ ಗ್ರಾಮರ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೊತ್ತಿರಬೇಕು, ಪ್ರನೌನ್ಸ್ ಗೊತ್ತಿರಬೇಕು, ಟೆನ್ಸಸ್ ಗೊತ್ತಿರಬೇಕು, ದೆನ್ ಸೆಂಟೆನ್ಸ್ ಸ್ಟ್ರಕ್ಚರ್ ಕೂಡ ನಿಮಗೆ ಗೊತ್ತಿರಬೇಕು. ಸೆಂಟೆನ್ಸ್ ಸ್ಟ್ರಕ್ಚರ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಫ್ ಎಸ್ ಆರ್ ನೋ ಕ್ವಶನ್ ಅನ್ನ ಹೇಗೆ ಚೇಂಜ್ ಮಾಡಬೇಕು, ಡೈರೆಕ್ಟ್ ಕ್ವಶನ್ ಇರುವಂತದನ್ನ ಹೇಗೆ ಚೇಂಜ್ ಮಾಡಬೇಕು, ಅದು ನಿಮಗೆ ಅರ್ಥ ಆಗೋದಿಲ್ಲ. ಸಿ ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಪೋಯಟ್ರಿ? ಇದು ಈ ಬಾರಿ ಇದ್ದಂತ ನಿಮ್ಮ ಏನು ಪ್ರಿಪರೇಟರಿ ಎಕ್ಸಾಮಿನೇಷನ್ ಇನ ಕ್ವಶನ್ ಆಗಿತ್ತು. ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಅಲ್ಫೆನೋ ಕೇಳ್ತಾನೆ, ವಾಟ್ ಈಸ್ ಪೋಯಟ್ರಿ? ಅಲ್ಫೆನೋ ಆಸ್ಕ್ಡ್ ಬೋರೇಸ್ ಅಥವಾ ಅಲ್ಫೆನೋ ಕ್ವಶನ್ ಬೋರೇಸ್ ವಾಟ್ ಪೋಯಟ್ರಿ ವಾಸ್. ನಾವು ಡೈರೆಕ್ಟ್ ಸ್ಪೀಚ್ ಅಲ್ಲಿ ವಾಟ್ ಈಸ್ ಪೋಯಟ್ರಿ ಅಂತ ಹೇಳ್ತೀವಿ, ಇಂಡೈರೆಕ್ಟ್ ಆಗಿ ತಗೊಂಡಾಗ ವಾಟ್ ಪೋಯಟ್ರಿ ವಾಸ್ ಅಂತ ಕೇಳ್ತೀವಿ. ಸೊ ಈ ಚೇಂಜ್ ಇದೆಯಲ್ಲ, ವರ್ಬ್ ನ ನಾವು ಎಲ್ಲಿ ಪ್ಲೇಸ್ ಮಾಡ್ಬೇಕು ಅಂತ ಹೇಳ್ತೀವಲ್ಲ, ಅದು ಸೆಂಟೆನ್ಸಿನ ಸ್ಟ್ರಕ್ಚರ್ ಅನ್ನ ಅವಲಂಬಿಸಿರತ್ತೆ. ಹಾಗಾಗಿ ರಿಪೋರ್ಟೆಡ್ ಸ್ಪೀಚ್ ನ ಆನ್ಸರ್ ಮಾಡೋದು ಅಂತ ಹೇಳಿದ್ರೆ ಇಂಗ್ಲಿಷ್ ನ ಎಲ್ಲ ಗ್ರಾಮರ್ ನಾಲೆಡ್ಜ್ ಏನಿರುತ್ತೆ ಅದನ್ನ ಬಳಕೆ ಮಾಡೋದು. ಸೊ ನನಗೆ ಒಂದು ನಿಮಗೆ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ, ಮಾಡೆಲ್ ಕ್ವಶನ್ ಪೇಪರ್, 2 ಪ್ರಿಪರೇಟರಿ ಪ್ಲಸ್ ಕ್ವಶನ್ ಬ್ಯಾಂಕ್, ಇಷ್ಟನ್ನು ಆನ್ಸರ್ ಮಾಡಿ ಮತ್ತೆ ಪ್ರಾಕ್ಟೀಸ್ ಮಾಡಿ. ದೆನ್ ಕ್ವಶನ್ ನಂಬರ್ 33, ನೀವು 33 ಬಂದಾಗ 2 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೀವು ಒಂದು ಅಭ್ಯಾಸ ಮಾಡ್ಕೋಬೇಕು. ಕ್ವಶನ್ ಪೇಪರ್ ನಲ್ಲಿ ಏನು ಪಿಕ್ಚರ್ ಕೊಟ್ಟಿರ್ತಾರೆ, ಫ್ಲೋ ಚಾರ್ಟ್ ಕೊಟ್ಟಿರ್ತಾರೆ, ಆ ಫ್ಲೋ ಚಾರ್ಟ್ ಅನ್ನ ನೀವು ಆನ್ಸರ್ ಪೇಪರ್ ಅಲ್ಲಿ ಬರಿಬೇಕು. ಬರೀ 1 2 3 4 ಅಂತ ಹೇಳಿ ಆನ್ಸರ್ಸ್ ಅನ್ನ ಬರಿಬಾರ್ದು. ಯು ಹ್ಯಾವ್ ಟು ರೈಟ್ ದಿ ಎಂಟೈರ್ ಫ್ಲೋ ಚಾರ್ಟ್. ನೀವು ಎಂಟೈರ್ ಫ್ಲೋ ಚಾರ್ಟ್ ಅಲ್ಲಿ ಕೊಟ್ಟಿರೋ ಚಾರ್ಟ್ ಅನ್ನ ನೀವು ಬರ್ದಿಲ್ಲ ಅಂತ ಹೇಳಿದ್ರೆ ನಿಮಗೆ ಮಾರ್ಕ್ಸ್ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ಯು ಹ್ಯಾವ್ ಟು ರೈಟ್ ದಿ ಚಾರ್ಟ್. ಕಂಪ್ಲೀಟ್ ಆಗಿ ಆ ಚಾರ್ಟ್ ಅನ್ನ ನೀವು ಬರಿಬೇಕು. ಕ್ವಶನ್ ನಂಬರ್ 33, ತುಂಬಾ ಜನ ಈ ವಿಚಾರದಲ್ಲಿ ತಪ್ಪು ಮಾಡ್ತೀರಿ. ಚಾರ್ಟ್ ನ ಬರೆಯಲ್ಲ, ಅರ್ಧ ಪೇಜ್ ಅದಕ್ಕೋಸ್ಕರ ಖಾಲಿ ಇಟ್ಕೊಳ್ಳಿ, ಚಾರ್ಟ್ ನ ನೀಟಾಗಿ ಬರೀರಿ, ಆನ್ಸರ್ ಅನ್ನ ಬಾಕ್ಸಸ್ ಅಲ್ಲಿ ಫಿಲ್ ಮಾಡಿ. ದೆನ್ ಕ್ವಶನ್ ನಂಬರ್ 32, ಎ ಮತ್ತೆ ಬಿ ಏನಿದೆಯಲ್ಲ, ಇಲ್ಲಿ ರೀರೈಟ್ ಆಸ್ ಡೈರೆಕ್ಟೆಡ್. ನಾನು ಇದನ್ನ 36 ಇಂದ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟದ್ದು ಇಷ್ಟೇನೆ. 34 ಕ್ವಶನ್ ಅನ್ನ ನೀವು ಆನ್ಸರ್ ಮಾಡ್ಬೇಕಾದ್ರೆ, ರಿಪೋರ್ಟೆಡ್ ಸ್ಪೀಚ್ ಅನ್ನ ನೀವು ಸರಿಯಾಗಿ ಆನ್ಸರ್ ಮಾಡೋಬೇಕಾದ್ರೆ 32ನು ಕೂಡ ನೀವು ಸರಿಯಾಗಿ ಆನ್ಸರ್ ಮಾಡುವ ಶಕ್ತಿಯನ್ನ ಗಳಿಸಿರ್ಬೇಕಾಗತ್ತೆ. 32 ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಸಾಧ್ಯ ಆದ್ರೆ ದೆನ್ ಯು ವಿಲ್ ರೈಟ್ 34 ವೆಲ್. ಹಾಗೆ 31 ಎ ಮತ್ತೆ ಬಿ ಕೂಡ ಅಷ್ಟೇನೆ. 31 ಎ 4 ಪ್ರಶ್ನೆಗಳಿರತ್ತೆ, 31 ಬಿ
ಏನು ಲಿಂಕರ್ಸ್ ಇರುತ್ತೆ. ಲಿಂಕರ್ಸ್ ನಿಮಗೆ ಮತ್ತೆ ಸುಮ್ಮನೆ ಬರೋದಿಲ್ಲ. ಲಿಂಕರ್ಸ್ ಅನ್ನು ಕೂಡ ನೀವು ಸಾಕಷ್ಟು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ 31A-B, 31A ನಲ್ಲಿ ನಿಮಗೆ ಆರ್ಟಿಕಲ್ಸ್, ಪ್ರಪೋಸಿಷನ್ಸ್, ದೆನ್ ರೀಅರೇಂಜ್ ದಿ ಸೆಗ್ಮೆಂಟ್, ಜಂಬಲ್ ಸೆಗ್ಮೆಂಟ್, ಅದು ಕೂಡ ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತಿದ್ರೆ ಮಾತ್ರ ನೀವು ರೀಅರೇಂಜ್ ಮಾಡಕ್ಕಾಗತ್ತೆ. ದೆನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೊತ್ತಿದ್ರೆ ಮಾತ್ರ ಈ ಸರಿ ಬಂದ ಚಿಲ್ಡ್ರನ್ ಡ್ಯಾಶ್ ಗುಡ್ ಅಟ್ ಪ್ಲೇಯಿಂಗ್ ಗೇಮ್ಸ್, ಚಿಲ್ಡ್ರನ್ ಆರ್ ಗುಡ್ ಅಟ್ ಪ್ಲೇಯಿಂಗ್ ಗೇಮ್ಸ್, ಬಿಕಾಸ್ ಚಿಲ್ಡ್ರನ್ ಅನ್ನೋದು ಪ್ಲೂರಲ್ ಆಗತ್ತೆ, ಹಾಗಾಗಿ ಆರ್ ಬರ್ಬೇಕಾಗತ್ತೆ. ದಟ್ ಇಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ದೆನ್ ಈ ಸರಿ ಪ್ರಿಪರೇಟರಿನಲ್ಲಿ ಈ ಡ್ಯಾಶ್ ದಟ್ ಕಂಪನಿ ಲಾಸ್ಟ್ ಇಯರ್, ಲೀವ್ ಅಂತ ಇತ್ತು, ಈ ಲೆಫ್ಟ್ ದಟ್ ಕಂಪನಿ ಲಾಸ್ಟ್ ಇಯರ್. ಟೆನ್ಸ್ ನಾಲೆಡ್ಜ್ ಇದ್ರೆ ಮಾತ್ರ ನೀವು ಅದನ್ನ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಟೆನ್ಸ್ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ರಿಪೋರ್ಟೆಡ್ ಸ್ಪೀಚ್ ನ ನೀವು ಆನ್ಸರ್ ಮಾಡಕ್ ಸಾಧ್ಯ ಇಲ್ಲ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕ್ವಶನ್ ನಂಬರ್ 34 ನ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವೇನು ಕ್ವಶನ್ ನಂಬರ್ 30 ಇಂದ ಮುಂದಕ್ಕೆ ನೀವು ಆನ್ಸರ್ ಮಾಡಬೇಕು. ಇಲ್ಲಿ ಲ್ಯಾಂಗ್ವೇಜ್ ನ ನಾಲೆಡ್ಜ್, ಗ್ರಾಮರ್ ಅಂದ್ರೆ ಏನು? ರೂಲ್ಸ್ ಆಫ್ ಯೂಸಿಂಗ್ ಎ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ವ್ಯಾಕರಣ ಅಂದ್ರೆ ಒಂದು ಭಾಷೆಯನ್ನ ಬಳಸುವ ನಿಯಮಗಳ ಜ್ಞಾನ. ಗ್ರಾಮರ್ ಅಂದ್ರೆ ತುಂಬಾ ದೊಡ್ಡದೇನಲ್ಲ. ಗ್ರಾಮರ್ ಇಸ್ ನಥಿಂಗ್ ಬಟ್ ರೂಲ್ಸ್ ಆಫ್ ಯೂಸಿಂಗ್ ಎ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ಹಾಗಾಗಿ ಈ ಸ್ಟ್ರೀಮ್ಸ್ ಪಾರ್ಟ್ ಏನಿದೆ, ಆ ಸ್ಟ್ರೀಮ್ಸ್ ಪಾರ್ಟ್ ಅನ್ನ ನೀವು ಔಟ್ ಆಫ್ ಔಟ್ ತಗೊಳ್ಬೇಕು ಅಥವಾ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಎವ್ರಿ ಪಾರ್ಟ್ ನೀವು ಗಮನ ಕೊಡಬೇಕಾಗತ್ತೆ. ಮತ್ತೆ ರಿಪೀಟ್ ಮಾಡ್ತೀನಿ, ಇಫ್ ಯು ನೋ ದ ಗ್ರಾಮರ್ ವೆಲ್ ದೆನ್ ಯು ಕ್ಯಾನ್ ಆನ್ಸರ್ ಕ್ವಶನ್ ನಂಬರ್ 34, ದಟ್ ಈಸ್ ರಿಪೋರ್ಟೆಡ್ ಸ್ಪೀಚ್. ಮತ್ತೆ ನೆನ್ಪಿಟ್ಕೊಳ್ಳಿ, ರಿಪೋರ್ಟೆಡ್ ಸ್ಪೀಚ್ ಗೆ ಯಾವುದೇ ಚಾಯ್ಸಸ್ ಇಲ್ಲ. 34A-B ಇಲ್ಲ. ಸೊ ನೀವು ಅದನ್ನ ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ಹೀಗೆ ನಿಮ್ಮ ಕ್ವಶನ್ ಪೇಪರ್ನ ಒಂದು ಐಡಿಯಾ ನಿಮ್ಗೆ ಇವಾಲ್ವ್ ಆಗಿದೆ ಅಂತ ಅನ್ಕೊಳ್ತಾನೆ. ಸೊ ನಾವು ಕನ್ಕ್ಲೂಡ್ ಮಾಡೋದಾದ್ರೆ ಹೀಗೆ ಕನ್ಕ್ಲೂಡ್ ಮಾಡಬೇಕು. ಪಾಯಿಂಟ್ ನಂಬರ್ 1, ನಾನು ಆಗ್ಲೇ ನಿಮ್ಗೆ ಹೇಳಿದ 160 minutes ಡಿವೈಡೆಡ್ ಬೈ 80 marks, ಅದು ಫಸ್ಟ್ ಪಾಯಿಂಟ್. ನಾಟ್ ಓನ್ಲಿ ಫಾರ್ ಇಂಗ್ಲಿಷ್, ಫಾರ್ ಎವ್ರಿ ಅದರ್ ಸಬ್ಜೆಕ್ಟ್. ನೀವು ಆನ್ಸರ್ ಮಾಡಕ್ ಹೊರಡ್ತಾ ಇರುವಂತ 6 ಎಕ್ಸಾಮ್ಸಿಗೆ ನಿಮ್ ಕಡೆ ಒಂದು ಥಂಬ್ ರೂಲ್ ಇರಬೇಕು. ಟೈಮ್ ಶೆಲ್ ಬಿ ಮೈ ಫ್ರೆಂಡ್, ನಾಟ್ ಬಿ ಮೈ ಎನಿಮಿ. ಪರೀಕ್ಷೆನಲ್ಲಿ ಸಮಯ ನನ್ನ ಸ್ನೇಹಿತೆ ಆಗಿರ್ಬೇಕೇ ಹೊರತು ನನ್ನ ಶತ್ರು ಆಗಿರಬಾರ್ದು. ಇದು ಫಸ್ಟ್ ರೂಲ್. ಸೆಕೆಂಡ್ PUC ಎಕ್ಸಾಮ್ ಬರೆಯಕ್ಕೆ ಹೋಗ್ತಾರೋ ನೀವೆಲ್ಲರೂ ಕೂಡ ಟೈಮ್ ಶೆಲ್ ಬಿ ಮೈ ಫ್ರೆಂಡ್, ನಾಟ್ ಮೈ ಎನಿಮಿ. ಇದನ್ನ ಒಂದ್ ಕಡೆ ಬರೆದಿಟ್ಕೊಂಡ್ಬಿಡಿ. ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಟೈಮ್ ಫ್ರೆಂಡ್ ಆಯ್ತಾ, ನಿಮಗೆ ಯಾವುದೇ ಟೆನ್ಷನ್ ಇರಲ್ಲ, ಆಂಗ್ಸೈಟಿ ಇರಲ್ಲ, ಈಸಿಯಾಗಿ ನೀವು ಆನ್ಸರ್ ಬರೀಲಿಕ್ಕೆ, ಎಕ್ಸಾಮ್ ಅನ್ನ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ನಂತರ ಇಂಗ್ಲಿಷ್ ನಲ್ಲಿ MCQ 2 marks questions, ದಟ್ ಈಸ್ ಒನ್ ಪಾರ್ಟ್. 3 ಮತ್ತೆ 4 ಆನ್ಸರ್ ಮಾಡ್ಬೇಕಾದ್ರೆ ನಾನೀಗಾಗ್ಲೇ ಹೇಳಿದಂತಹ ಮೆಥಡ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಸ್ವೆಟ್ ಸ್ವೆಟ್ ಸ್ವೆಟ್, ಅದರ್ವೈಸ್ ಯು ಬ್ಲೀಡ್ ಇನ್ ದಿ ಎಕ್ಸಾಮ್. ಒಬ್ಬ ಟೀಚರ್ ಆಗಿ ನೀವು ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೊಳ್ಳೋದು ತುಂಬಾ ಬೇಸರನ ತರುತ್ತೆ, ತುಂಬಾ ದುಃಖ ಆಗತ್ತೆ. ಒಬ್ಬ ಟೀಚರ್ ಆಗಿ ನನಗೆ ನನ್ನ ಸ್ಟೂಡೆಂಟ್ಸ್ ಯಾವತ್ತು ಮಾರ್ಕ್ಸ್ ಅನ್ನ ಕಳ್ಕೊಳ್ಬಾರ್ದು. ದೇ ಶುಡ್ ಆಲ್ವೇಸ್ ಗೇನ್ ದ ಮಾರ್ಕ್ಸ್, ದೇ ಶುಡ್ ನೆವರ್ ಲೂಸ್ ದ ಮಾರ್ಕ್ಸ್. ಸೊ 3 ಮತ್ತೆ 4 ಮಾರ್ಕ್ಸ್ ಅನ್ನ ಕರೆಕ್ಟ್ ಆಗಿ ಐಡಿಯಾ ಫಾಲೋ ಮಾಡಿ. ಹಾಗೆ ಉಳಿದ ಗ್ರಾಮರ್ ಪಾರ್ಟ್ ನಾನು ನಿಮ್ಗೆ ಏನ್ ಹೇಳಿದೆ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಕ್ವಶನ್ ನಂಬರ್ 34 ಸ್ಕೋರ್ ಮಾಡೋ ಮಕ್ಕಳು, ಕ್ವಶನ್ ನಂಬರ್ 34 5 out of 5 ನೀವು ತಗೊಳ್ಬೇಕು ಅಂತಿದ್ರೆ ಉಳಿದ ಎಲ್ಲದರಲ್ಲೂ ಕ್ವಶನ್ ನಂಬರ್ 11, 12, 13, then 31, 32, then 33, then 35, ಇಲ್ಲಿ ಯಾವುದ್ರಲ್ಲೂ ನೀವು ಮಾರ್ಕ್ಸ್ ಅನ್ನ ಕಳ್ಕೊಳ್ಳದೆ ಇರಬೇಕು. ಇವೆಲ್ಲದರಲ್ಲೂ ನಿಮಗೆ ಮಾರ್ಕ್ಸ್ ಅನ್ನ ಗೈನ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ
34 ಅಲ್ಲೂ ಕೂಡ ನೀವು ಗೈನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ 34 either will make you 80 out of 80 student, or it will make you 75 out of 80 student. ಸೊ ನಾನು ಇದುವರೆಗೆ ಹೇಳಿದ್ದನ್ನ ನೀವು ಸರಿಯಾಗಿ ಫಾಲೋ ಮಾಡ್ತಿದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ನನ್ನ ಪ್ರೆಸೆಂಟೇಶನ್ ಅನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಥ್ಯಾಂಕ್ ಯು. ಓಕೆ, ಏನಾದ್ರೂ ಕ್ವೆಶನ್ ಆನ್ಸರ್ ಸೆಷನ್ ಇದೆಯಾ ಭಾವನಾ ಅವರೇ? ಸರ್ ಏನೂ ಇಲ್ಲ ಅನ್ಸುತ್ತೆ ಸರ್, ಯಾಕಂದ್ರೆ ಚಾಟ್ ಅಲ್ಲಿ ನೋಡ್ತಾ ಇದ್ದೀನಿ, ಏನು ಹಾಕಿಲ್ಲ ಅವರು. ಹಾಗೆ ಏನಾದ್ರು ಇದ್ರೆ ಒಂದು ಕ್ವೆಶನ್ಸ್ ಕೇಳಕ್ ಅವಕಾಶ ಮಾಡ್ಕೊಡೋಣ ಸರ್. ಹಾ, ಮಕ್ಕಳೇ, ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಕ್ವಶನ್ಸ್ ಇದ್ರೆ ಯು ಪ್ಲೀಸ್ ಆಸ್ಕ್ ಮೀ. ನಿಮ್ಮ ಟೀಚರ್ಗೆ ಹೇಳಿ ಅದನ್ನ ಕಮ್ಯುನಿಕೇಟ್ ಮಾಡಿ. ವಿಲ್ ಟ್ರೈ ಟು ಟ್ಯಾಕಲ್ ಇಟ್. ಸ್ಟೂಡೆಂಟ್ಸ್ ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳ್ರಪ್ಪ, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಮೆಸೇಜ್ ಹಾಕಿ. ಓಕೆ, ಹಾಗೆ ಎಲ್ರಿಗೂ ಆಡಿಯೋ ಆಡಿಬಲ್ ಆಗಿತ್ತು ಅಂತ ಅನ್ಕೊಳ್ತೀನಿ. ಕೇಳೋದಕ್ಕೇನು ಸಮಸ್ಯೆ ಆಗಿಲ್ಲ ಅಂತ ಐ ಬಿಲೀವ್. ವಾಸ್ ದೇರ್ ಎನಿ ಟೆಕ್ನಿಕಲ್ ಗ್ಲಿಚ್, ಭಾವನಾ? ನೋ ಸರ್, ಇಟ್ ವಾಸ್ ಕ್ಲಿಯರ್. Okay, that is. Umesh sir, if there is no Right. question, shall we conclude the session, sir? Yes, madam. Just one more time, you can just ask them if they have any doubts. Chat ನಲ್ಲಿ ಒಂದು ಹಾಕಿದ್ದಾರೆ ನೋಡಿ madam. Okay, sir. Explain reported speech. Okay, so reported speech ವಿಚಾರಕ್ಕೆ ಬಂದ್ರೆ, the first thing you should understand, reported speech ಅಂದ್ರೆ ಏನು ಅಂತ ಹೇಳಿ. ಒಬ್ರು ಮಾತಾಡಿದ್ದನ್ನ ಇನ್ನೊಬ್ಬರಿಗೆ ನಾವು ರಿಪೋರ್ಟ್ ಮಾಡುವಂಥದ್ದು. ಲೆಟ್ ಅಸ್ ಸೇ ಅಲ್ಫಿನೋ ಮತ್ತೆ ಬೋರೆಸ್ ನಿಮ್ಮ ಈ ಬಾರಿಯ ಏನು ಪ್ರಿಪರೇಟರಿ ಕ್ವಶನ್ ಪೇಪರ್ ಏನಿತ್ತು, ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಅಲ್ಫೆನೋ ಅಥವಾ ಅಲಿಫೆನೋ, ಪ್ರೊನೌನ್ಸಿಯೇಷನ್ ಚೇಂಜ್ ಆಗತ್ತೆ. ದೆನ್ ಬೋರೆಸ್, ಇವರಿಬ್ರು ಮಾತಾಡ್ಕೊಳ್ತಾರೆ. ಇವರಿಬ್ರು ಮಾತಾಡ್ತಾ ಇದ್ದದನ್ನ ನಾನು ಸದಾನಂದ ಕೇಳಿಸ್ಕೊಳ್ತೀನಿ. ಕೇಳಿಸ್ಕೊಂಡಾಗ ನಿಮಗೆ ನಾನು ಹೇಳಬೇಕು, ಅಲ್ಫಿನೋ ಮಾತಾಡಿದ್ರು, ಬೋರೆಸ್ ಹೀಗ್ ಮಾತಾಡಿದ್ರು ಅಂತ ಹೇಳಿ. ಇದನ್ನ ನಾನು ನಿಮಗೆ ರಿಪೋರ್ಟ್ ಮಾಡಬೇಕಾದ್ರೆ ಒಂದು ವಿಧಾನ ಡೈರೆಕ್ಟ್ ಏನಾಗತ್ತೆ, ಅಲ್ಫಿನೋ, ಇಲ್ಲಿ ನಿಮ್ಮ ಕ್ವಶನ್ ಪೇಪರ್ ಅನ್ನ ನೀವು ಗಮನಿಸಿದ್ರೆ ಅಲ್ಫಿನೋ ಆದ್ಮೇಲೆ 2 ಚುಕ್ಕಿ ಇದೆ, ಕೋಲನ್ ಇದೆ. ಬೋರೆಸ್ ಆದ್ಮೇಲೆ ಕೋಲನ್ ಇದೆ. ಸನ್ನಿ ಮಾರ್ನಿಂಗ್ ಟೆಕ್ಸ್ಟ್ ನ ನೀವು ನೋಡಿ, ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ರೆ ಓಪನ್ ಮಾಡಿ, ಗೋ ಟು ಸನ್ನಿ ಮಾರ್ನಿಂಗ್. ಅಲ್ಲಿ ಕ್ಯಾರೆಕ್ಟರ್ಗಳು ಮಾತಾಡುತ್ತವಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ನ ಮುಂದೆ ಏನಿದೆ ನೋಡಿ. ಪ್ರತಿಯೊಂದು ಕ್ಯಾರೆಕ್ಟರ್ನ ಮುಂದೆ ಇಲ್ಲಿ ಬೋರೆಸ್ ಮತ್ತೆ ಅಲ್ಫಿನೋ ಮುಂದೆ ಕೊಟ್ಟಿರೋ ಹಾಗೆ 2 ಚುಕ್ಕಿ ಇದೆ. ಕರೆಕ್ಟಾ? ಇದು ಕಾನ್ವರ್ಸೇಷನ್ ಮೆಥಡ್. ನಾಟಕದಲ್ಲಿ ಬರುವಂತ ಸಂಭಾಷಣೆ ವಿಧಾನ ಏನಿರುತ್ತಲ್ಲ, ಅದನ್ನೇ ಬಳಸ್ಕೊಂಡು ನಾನಿಲ್ಲಿ ಹೇಳುವಂಥದ್ದು. ಸೊ ಡೈರೆಕ್ಟ್. ಇನ್ನೊಂದು, ಇದನ್ನ ಬೇಕಾದ್ರೆ ನೀವು ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ. ಅಲ್ಫಿನೋ ಸೆಟ್, ಇನ್ವರ್ಟೆಡ್ ಕಾಮ,
ಡಬಲ್ ಇನ್ವರ್ಟೆಡ್ ಕಾಮ, 2 ಇನ್ವರ್ಟೆಡ್ ಕಾಮ ಹಾಕೊಳ್ಳಿ. ವಾಟ್ ಈಸ್ ಪೋಯಟ್ರಿ? ಕ್ವಶನ್ ಮಾರ್ಕ್, ಕ್ಲೋಸ್ ಇನ್ವರ್ಟೆಡ್ ಕಾಮ. ಫುಲ್ ಸ್ಟಾಪ್. ನೆಕ್ಸ್ಟ್ ಲೈನ್ ಅಲ್ಲಿ ಬೇಕಾದ್ರೆ ಬರ್ಕೊಳ್ಳಿ, ಬೋರೆಸ್ ರಿಪ್ಲೈಡ್ ಅಥವಾ ಬೋರೆಸ್ ಸೆಡ್ ಕಾಮ, ಇನ್ವರ್ಟೆಡ್ ಕಾಮ, ಡಬಲ್ ಇನ್ವರ್ಟೆಡ್ ಕಾಮ ಶುರು ಮಾಡಿ, begin. Poetry is an aesthetic act. Full stop. Close inverted comma. So direct speech ಅನ್ನ ನಾವು ಡೈರೆಕ್ಟ್ ಸ್ಪೀಚ್ ಮಾಡೋದಕ್ಕೆ 2 ವಿಧಾನ ಆಯ್ತು. ಒಂದು ಕಾನ್ವರ್ಸೇಷನ್ ಮೆಥಡ್, ಇನ್ನೊಂದು ಟೆಕ್ಸ್ಚುವಲ್ ಮೆಥಡ್. ಟೆಕ್ಸ್ಟ್ ಅಲ್ಲಿ ನಾವು ಈ ರೀತಿ ಹೇಳ್ತೀವಿ ಅಂತ. ಸೊ ಡೈರೆಕ್ಟ್ ಅಲ್ಲಿ ಏನಾಗತ್ತೆ, ನಾವು ಒಬ್ರು ಹೇಳಿದ್ದನ್ನ ಅವ್ರು ಹೇಗೆ ಹೇಳಿದ್ರು ಹಾಗೆ ಹೇಳ್ತೀವಿ. ನೀವಿಲ್ಲಿ ಇನ್ವರ್ಟೆಡ್ ಕಾಮದಲ್ಲಿ ಹಾಕೊಂಡ್ರಿ ನೋಡಿ, ಆ ಇನ್ವರ್ಟೆಡ್ ಕಾಮದಲ್ಲಿ ಬರುವಂತದನ್ನ ನಾವು ಮಾತಾಡ್ಬೇಕಾದ್ರೆ ಹೇಗೆ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಅಲ್ಫಿನೋ ಸೆಡ್ ವಾಟ್ ಈಸ್ ಪೋಯಟ್ರಿ? ನೀವು ಗಮನ ಇಟ್ಟು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಅಲ್ಫಿನೋ ಸೆಡ್ ವಾಟ್ ಈಸ್ ಪೋಯಟ್ರಿ? ನೋಡಿ, ಅಲ್ಫಿನೋ ಸೆಡ್ ವಾಟ್ ಈಸ್ ಪೋಯಟ್ರಿ? ನಾನು ಧ್ವನಿಯನ್ನ ರೈಸ್ ಮಾಡ್ತೀನಿ, ನಿಮ್ಮ ಗಮನ ವಾಟ್ ಈಸ್ ಪೋಯಟ್ರಿ ಅನ್ನೋದ್ರ ಕಡೆಗೆ ಸೆಳಿತೀನಿ. ಬರವಣಿಗೆನಲ್ಲಿ ಅದನ್ನ ಸೆಳಿಲಿಕ್ಕೆ ಇನ್ವರ್ಟೆಡ್ ಕಾಮ ಹಾಕ್ತೀವಿ. ಸಿಂಗಲ್ ಇನ್ವರ್ಟೆಡ್ ಕಾಮನ ಟೈಟಲ್ಗೋಸ್ಕರ ಹಾಕ್ತೀವಿ. ಸಾಮಾನ್ಯ ಸಿಂಗಲ್ ಇನ್ವರ್ಟೆಡ್ ಕಾಮನ ಟೈಟಲ್ ಗಳನ್ನ ಮೆನ್ಷನ್ ಮಾಡ್ಲಿಕ್ಕೆ ಹಾಕ್ತೀವಿ. ಉದ್ದೇಶ ಏನಂದ್ರೆ ನಿಮ್ಮ ಅಟೆನ್ಷನ್ ಅನ್ನ ಸೆಳೆಯುವಂತದ್ದು. ಡಬಲ್ ಇನ್ವರ್ಟೆಡ್ ಕಾಮನ ಹಾಕಿದಾಗ ನೀವು ಅದನ್ನ ಗಮನಿಸ್ರಿ ಅಂತ. ಮಾತಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಅವನು ಕೇಳ್ದ ಪದ್ಯ ಅಂದ್ರೇನು ನೋಡಿ, ಅಲ್ಫಿನೋ ಕೇಳ್ದ ಪದ್ಯ ಅಂದ್ರೇನು, ಅಲ್ಫಿನೋ ಕೇಳ್ದ ಪದ್ಯ ಅಂದ್ರೇನು. ಸೊ ಧ್ವನಿಯನ್ನ ರೈಸ್ ಮಾಡ್ತೀವಿ. ಅವಾಗ ನಿಮಗೆ ಅಲ್ಫಿನೋ ಕೇಳ್ದ ಪದ್ಯ ಅಂದ್ರೆ ಏನು, ಸೊ ನಿಮ್ ಗಮನ ಆದ ಕಡೆಗೆ ಹೋಗುತ್ತೆ. ಬರವಣಿಗೆನಲ್ಲಿ ನಿಮ್ ಗಮನವನ್ನ ಸೆಳೆಯೋದಕ್ಕೆ ನಾವೇನ್ ಮಾಡ್ತೀವಿ, ಇನ್ವರ್ಟೆಡ್ ಕಾಮರ್ಸ್, ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಅನ್ನ ಬಳಸ್ತೀವಿ. ಇದು ಕೂಡ ರಿಪೋರ್ಟೆಡ್ ಸ್ಪೀಚ್ ಅನ್ನೇ. ಆದ್ರೆ ಇದನ್ನ ನೀವೇನ್ ಮಾಡ್ತಾ ಇದ್ದೀರಿ, ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ತಗೊಳ್ತೀರಿ. ದಟ್ ಇಸ್ ಇಂಡೈರೆಕ್ಟ್. ನಿಮ್ಮ ಕ್ವಶನ್ ಪೇಪರ್ ನಲ್ಲಿ ಏನ್ ಕೇಳುತ್ತೆ, ಇಂಡೈರೆಕ್ಟ್ ಸ್ಪೀಚ್ ಅನ್ನ ಕೇಳ್ತಾರೆ. ಸೊ ಇಂಡೈರೆಕ್ಟ್ ಸ್ಪೀಚ್ ಅನ್ನ ಕೇಳ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತೀರಿ ನೀವು, ಅಲ್ಫಿನೋ ಕ್ವಶ್ಚನ್ಡ್ ಬೋರೆಸ್ ಅಥವಾ ಅಲ್ಫಿನೋ ಆಸ್ಕ್ಡ್ ಬೋರೆಸ್ ವಾಟ್ ಪೋಯಟ್ರಿ ವಾಸ್. ಇಲ್ಲಿ ಏನಾಗಿರತ್ತೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬೋರೆಸ್ ಅಲ್ಫಿನೋ ಬೋರೆಸ್ ಅಂತ ಕೇಳ್ದ ಪದ್ಯ ಅಂದ್ರೆ ಏನು ಅಂತ ಹೇಳಿ. ಸೊ ರಿಪೋರ್ಟ್ ಮಾಡ್ಬೇಕಾದ್ರೆ ಎಕ್ಸಾಕ್ಟ್ ವರ್ಡ್ಸ್ ನ ರಿಪೀಟ್ ಮಾಡ್ತೀವಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ. ಇಂಡೈರೆಕ್ಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ದ ರಿಪೋರ್ಟರ್, ಈಗ ಮಾತಾಡ್ತಾ ಇರೋದು ಸದಾನಂದ, ಅವರು ಸದಾನಂದ ಹೇಳ್ತಾನೆ, ಅವನನ್ನ ಹಾಗೆ ಕೇಳಿದ ಅಂತ ಹೇಳಿ. ಸೊ ಬೋರೆಸ್ ರಿಪ್ಲೈಡ್ ದಟ್ ಪೊಯಟ್ರಿ ವಾಸ್ ಅನ್ ಎಸ್ಥೆಟಿಕ್ ಆಕ್ಟ್. ಪದ್ಯ ಅನ್ನೋದು ಒಂದು ಕಲಾತ್ಮಕ ಕ್ರಿಯೆ ಅಂತ ಬೋರೆ ವಿವರಿಸಿದರು. ಈಗ ಇದನ್ನೇ ಐ ಲೈಕ್ ಪೊಯಟ್ರಿ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಬೋರೆಸ್ ಸೆಡ್ ಐ ಲೈಕ್ ಪೊಯಟ್ರಿ. ಬೋರೆಸ್ ಸೆಡ್ ದಟ್ ಹಿ ಲೈಕ್ಡ್ ಪೊಯಟ್ರಿ. ಅವರಿಗೆ ಪದ್ಯ ಇಷ್ಟ ಬಂತೆ, ಬೋರೆಸ್ ಹೇಳಿದ್ರು ಅಂತ ಆಗತ್ತೆ. ಸೊ ಅಗೇನ್ ಇಲ್ಲಿ ಏನಾಗತ್ತೆ, ನೀವು ರಿಪೋರ್ಟೆಡ್ ಸ್ಪೀಚ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಅದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ಯಾಸಿವ್ ವಾಯ್ಸ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕಾನ್ಸೆಪ್ಟ್ ನ ಮೊದಲು ಅರ್ಥ ಮಾಡ್ಕೊಳ್ಳಿ. ವೈ ವಿ ಯೂಸ್ ಪ್ಯಾಸಿವ್, ದೆನ್ ವೈ ವಿ ಯೂಸ್ ರಿಪೋರ್ಟೆಡ್ ಸ್ಪೀಚ್. ಇದನ್ನ ಮೊದಲು ನೀವು ಅರ್ಥ ಮಾಡ್ಕೊಂಡ್ರೆ ನಂತರ ನಿಮಗೆ ಆನ್ಸರ್ ಬರೀಲಿಕ್ಕೆ ಸರಿ ಹೋಗುತ್ತೆ. ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಈ ಕಾನ್ಸೆಪ್ಟ್ ಒಂದ್ ನೆನ್ಪಿಟ್ಕೊಳ್ಳಿ. ಎರಡನೇದು ಟೆನ್ಸ್ ಚೇಂಜ್ ಆಗುತ್ತೆ, ಮೂರನೇದು ಪರ್ಸನ್ ಚೇಂಜ್ ಆಗುತ್ತೆ, ನಾಲ್ಕನೇದು ಸೆಂಟೆನ್ಸ್ ಸ್ಟ್ರಕ್ಚರ್ ನಲ್ಲಿ ಡಿಫರೆನ್ಸಸ್ ಚೇಂಜಸ್ ಮಾಡ್ತೀವಿ. ದೆನ್ ಪಂಕ್ಚುಯೇಷನ್ ಮಾರ್ಕ್ ಅನ್ನ ಬಳಸೋದಿಲ್ಲ, ಫುಲ್ ಸ್ಟಾಪ್ ಒಂದನ್ನು ಉಳಿಸ್ಕೊಳ್ತೀವಿ, ಉಳಿದದನ್ನ ಕ್ವಶನ್ ಮಾರ್ಕ್, ಇನ್ವರ್ಟೆಡ್ ಕಾಮ
ಇವೆಲ್ಲವನ್ನ ರಿಮೂವ್ ಮಾಡ್ತೀವಿ. ಇದು ನೀವು ನೆನ್ಪಿಟ್ಕೊಳ್ಬೇಕು. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಗಮನಿಸಿರೋ ಹಾಗೆ ನಿಮ್ಗಿದೆಲ್ಲ ಗೊತ್ತಿರುತ್ತೆ, ಆದ್ರೆ ಸಾಕಷ್ಟು ಪ್ರಾಕ್ಟೀಸ್ ಮಾಡದೇ ಇರೋದ್ರಿಂದ ಎಕ್ಸಾಮಿನೇಷನ್ ಟೈಮಲ್ಲಿ ಟೈಮ್ ನಿಮ್ಮ ಎನಿಮಿ ಆದಾಗ ಆ ಸ್ಟ್ರೆಸ್ ಅಲ್ಲಿ ನೀವು ಇದನ್ನೆಲ್ಲವನ್ನು ಬಿಟ್ಬಿಡ್ತೀರಿ, ಕನ್ಫ್ಯೂಷನ್ ಮಾಡ್ಕೊಳ್ತೀರಿ. ಸೊ ರಿಪೋರ್ಟೆಡ್ ಸ್ಪೀಚ್ ಇಷ್ಟರ ಮಟ್ಟಿಗೆ ನಾನು ನಿಮಗೆ ಲಿಮಿಟೆಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಉಳಿದಂತೆ ನಿಮ್ಮ ಟೀಚರ್ಸ್ ಜೊತೆ ಇನ್ನಷ್ಟು ಡಿಸ್ಕಸ್ ಮಾಡಿ, ಯು ವಿಲ್ ಗೆಟ್ ಅ ಬೆಟರ್ ಐಡಿಯಾ. ಐ ಹೋಪ್ ಐ ಹ್ಯಾವ್ ಮೇಡ್ ಮೈ ಪಾಯಿಂಟ್ ಕ್ಲಿಯರ್. So there is one more question, sir. It ಅನ್ನೋದು that chat box ಅಲ್ಲಿ. Okay, let me read it out. Okay. Bore as well. Now it was a way of life. My duty is to accept it. Please clarify about speech. Here it becomes that. ಎಸ್. ಸೊ ಇಲ್ಲಿ ಈ ಕಳೆದ ಪರೀಕ್ಷೆನಲ್ಲಿ ಕೂಡ ಇದೊಂದು ಚಾಲೆಂಜ್ ಇತ್ತು. ದಟ್ ಅನ್ನೋದು ಇಟ್ಟನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇಟ್ಟನ್ನ ಇಟ್ಟಾಗೆ ಉಳಿಸ್ಕೊಳ್ಳಿಕ್ಕೂ ಸ್ಪೇಸ್ ಇದೆ. ಲಾಸ್ಟ್ ಟೈಮ್ ಏನಾಗಿದೆ, ನಿಮ್ಮ ಎಕ್ಸಾಮಿನೇಷನ್ ಕೀ ಆನ್ಸರ್ ನಲ್ಲಿ ದಟ್ ಅನ್ನ ಚೂಸ್ ಮಾಡಿದ್ರು, ಇಟ್ಟನ್ನ ಚೂಸ್ ಮಾಡಿರ್ಲಿಲ್ಲ. ಸೊ ದಟ್ ಅಗೇನ್ ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವಿ ಅನ್ನೋದರ ಆಧಾರದ ಮೇಲೆ ನಮ್ಮ ನಾಲೆಡ್ಜ್ ತುಂಬಾ ಸರಿ ಡಿಪೆಂಡ್ ಆಗಿರತ್ತೆ. ಸೊ ನಮ್ಮ ಕಾಮನ್ ಪ್ರಾಕ್ಟೀಸ್ ಏನು, ಥರ್ಡ್ ಪರ್ಸನ್ ಅಲ್ಲಿ ಇರೋದನ್ನೆಲ್ಲ ಹಾಗೆ ಉಳಿಸ್ಕೊಳ್ಬೇಕು ಅನ್ನೋದು ಕಾಮನ್ ಪ್ರಾಕ್ಟೀಸ್. ಬಟ್ ದಿಸ್ ಅಂಡ್ ದಟ್ ಡಿಸ್ಟೆನ್ಸಿನ ದೃಷ್ಟಿಯಿಂದ ಕೂಡ ಬಳಕೆ ಆಗತ್ತೆ. ಒಂದು. ಎರಡನೇದು, ಇಟ್ ಅನ್ನೋದನ್ನ ನಾವು ಎಂಟಿ ಸಬ್ಜೆಕ್ಟ್ ಆಗಿ ಕೂಡ ಬಳಸ್ತೇವೆ. ಇಟ್ ಈಸ್ ರೈನಿಂಗ್, ಅವಾಗ ಇಟ್ ಅನ್ನೋದು ಕೂಡ ದಟ್ ಪ್ಲೇಸ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಸ್ಟೂಡೆಂಟ್ಸ್ ನ ಮತ್ತೆ ನಾವು ಕನ್ಫ್ಯೂಸ್ ಮಾಡೋದು ಬೇಡ ಈ ಏರಿಯಾದಲ್ಲಿ. ಸೊ ಮೈ ಸಜೆಷನ್ ಇಸ್, ಇಟ್ ಬಂದಾಗ ಕಳೆದ ಕ್ವಶನ್ ಪೇಪರ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಇಟ್ ಅಂಡ್ ದಟ್ ಎರಡನ್ನೂ ಸ್ಲಾಶ್ ಹಾಕಿ ಬರೀಲಿಕ್ಕೆ ಅಭ್ಯಾಸ ಮಾಡಿಸ್ಬಹುದು, ಒನ್ ಪಾರ್ಟ್. ಎರಡನೇದು, ಇಟ್ಟನ್ನ ನೀವು ರಿಟೈನ್ ಮಾಡ್ಲಿಕ್ಕೂ ಹೇಳ್ಬಹುದು. ದೆನ್ ಈ ವರ್ಷ ಏನು ಕೀ ಆನ್ಸರ್ ಅನ್ನ ನೀವು ತಗೊಳ್ತೀರಿ, ವೆಬ್ಸೈಟ್ ಅಲ್ಲಿ ನೀವು ಅದನ್ನ ಕೇರ್ಫುಲ್ ಆಗಿ ಫಾಲೋ ಮಾಡಿ. ಅಲ್ಲಿ ಈ ತರದ ಎರರ್ಸ್, ಗ್ಲಿಚಸ್ ಏನಾದ್ರೂ ನಿಮಗೆ ಕಂಡು ಬಂದಾಗ ಟೀಚರ್ಸ್ ಆಗಿ ಯು ಶುಡ್ ಪಿಚ್ ಇನ್, ಮೇಲ್ ಮಾಡಿ, ಅಬ್ಜೆಕ್ಷನ್ಸ್ ಕಾಲ್ ಮಾಡಿರ್ತಾರೆ, ಅದಕ್ಕೆ ರೆಸ್ಪಾಂಡ್ ಮಾಡಿ. ಐ ಥಿಂಕ್ ಈ ಹಂತದಲ್ಲಿ ಮಕ್ಕಳನ್ನ ಮತ್ತೆ ನಾವು ಇನ್ನು ಹೆಚ್ಚು ಕನ್ಫ್ಯೂಸ್ ಮಾಡೋದು ಬೇಡ ಅಂತ ಅನ್ಕೊಳ್ತೇನೆ. ದಟ್ ಪ್ರಾಕ್ಸಿಮಿಟಿ ದೃಷ್ಟಿಯಿಂದ ದಿಸ್ ಅಂಡ್ ದಟ್ ಹೇಗೆ ಬಳಕೆ ಆಗತ್ತೆ ಅದನ್ನ ಸ್ವಲ್ಪ ಟೀಚರ್ಸ್ ಅನಲೈಸ್ ಮಾಡೋದನ್ನ ನೋಡಿದಾಗ ಯು ವಿಲ್ ಗೆಟ್ ದಿ ಆನ್ಸರ್. ಸೊ ಐ ಥಿಂಕ್ ಐ ಹ್ಯಾವ್ ಮೇಡ್ ದ ಪಾಯಿಂಟ್ ಕ್ಲಿಯರ್. ಥ್ಯಾಂಕ್ ಯು. ಉಮೇಶ್ ಸರ್ ಕನ್ಕ್ಲೂಡ್ ಮಾಡೋದಾ ಸರ್? Yes, ma'am. ಓಕೆ. ಸುಮಾರು 10:15 11:35 ತನಕ ಇಷ್ಟೊತ್ತು ಸದಾನಂದ್ ಸರ್ ನಮ್ಮ ಜೊತೆ ಇದ್ದು ಎಸ್ಪೆಷಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಸ್ಟೂಡೆಂಟ್ಸ್ ಹೇಗೆ ಆನ್ಸರ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಇವೆಲ್ಲನ ಹೇಳ್ಕೊಟ್ಟಿದ್ದಾರೆ. ಇಟ್ಸ್ ಅ ಪ್ರಿವಿಲೇಜ್ ಟು ಆಫರ್ ಅ ವೋಟ್ ಆಫ್ ಥ್ಯಾಂಕ್ಸ್ ಆನ್ ಬಿಹಾಫ್ ಆಫ್ ಕ್ರೈಸ್ ಫಾರ್ ದಿಸ್ ಸೆಷನ್ ಸರ್. ಅಂಡ್ ಮೈ ಹ್ಯೂಜ್ ಥ್ಯಾಂಕ್ಸ್ ಟು our resource person and my teacher Sadanand sir for his valuable insights and guidance. And I would also like to extend Thank you. Thanks a lot. All the best. Do well, dear students. Bye. Thank you, sir. And I would also like to extend my sincere gratitude to our CRISE department for planning this event and to our tech team for ensuring everything runs smoothly. Thank you all the participants, teachers, and thank you all.